देवादिदेवाय त्रिनेत्राय महात्मने रक्तपिङ्गळनेत्राय जटामकुटधारिणे नमो देवादिदेवाय त्रिनेत्राय महात्मने रक्तपिङ्गळनेत्राय जटामकुटधारिणे भूतवेतालजुष्टाय महाभोगोपवीतिने भूतवेतालजुष्टाय महाभोगोपवीतिने भीमाट्टहासवक्त्राय कपर्दिस्थाणवे नमः नमो देवादिदेवाय त्रिनेत्राय महात्मने रक्तपिङ्गळनेत्राय जटामकुटधारिणे पूषदन्तविनाशाय भगनेत्रहणे नमः भविष्यद्वृषचिह्नाय महाभूतपते नमः भविष्यत्त्रिपुरान्ताय तथान्धकविनाशिने कैलासवरवासाय करिकृत्तिनिवासिने विकराळोर्ध्वकेशाय भैरवाय नमो नमः विकराळोर्ध्वकेशाय भैरवाय नमो नमः अग्निज्वालाकराळाय शशिमौलिधृते नमः नमो देवादिदेवाय त्रिनेत्राय महात्मने रक्तपिङ्गळनेत्राय जटामकुटधारिणे भविष्यत्कृतकापालिव्रताय परमेष्ठिने तथा दारुवनध्वंसकारिणे तिग्मशूलिने कृतकङ्कणभोगीन्द्र नीलकण्ठत्रिशूलिने प्रचण्डदण्डहस्ताय बडबाग्निमुखाय च वेदान्तवेद्याय नमो यज्ञमूर्ते नमो नमः वेदान्तवेद्याय नमो यज्ञमूर्ते नमो नमः दक्षयज्ञविनाशाय जगद्भयकराय च विश्वेश्वराय देवाय शिवशम्भो भवाय च कपर्दिने कराळाय महादेवाय ते नमः नमो देवादिदेवाय त्रिनेत्राय महात्मने रक्तपिङ्गळनेत्राय जटामकुटधारिणे एवं देवैस्तुतः शम्भुः उग्रधन्वा सनातनः उवाच देवदेवोऽयम् यत्करोमि तदुच्यते यत्करोमि तदुच्यते यत्करोमि तदुच्यते
ನಿಮ್ಮ ಪಾದ ಸ್ಮರಣೆ ಮಾಡ್ಕೊಂಡು ಧನ್ಯ ಚರಿತರ ಕಂಡು ನಗಲು ಬಂದ ಕೋಪದೇ
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದಾಯಿ ಸರ್ವವಿಘ್ನೋಪಶಾಂತೆ ಶುಕ್ಲಾಂಬರಧರಂ ಶ್ರೀವಿಘ್ನೇಶ್ವರಂ ಶುಕ್ಲಾಂಬರಧರಂ ಶ್ರೀವಿಘ್ನೇಶ್ವರಂ ಅಂಬಾಕುವರ ಲಂಬೋದರ ಹೇಳಿ ಸೌಂಡ್ ಕೊಡು ಶುಕ್ಲಾಂಬರಧರ ಶ್ರೀವಿಘ್ನೇಶ್ವರ ಅಂಬಾಕುವರ ಲಂಬೋದರ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತಾನೆ ಪ್ರಥಮದಿ ಸ್ತುತಿಸುವೆ ಪಾರ್ವತಿ ಸುತಾನೆ ಪಾದಾಂತು ಚರಣನೆ ಶ್ರೀ ವಿಘ್ನೇಶ್ವರನೇ ಶುಕ್ಲಾಂಬರಧರಂ ಶ್ರೀ ವಿಘ್ನೇಶ್ವರಂ ಅಂಬಾಕುವರ ಲಂಬೋದರ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ನಮ್ಮ ಭಕ್ತಿಯು ನಿಮಗೆ ನಿಮ್ಮ ಶಕ್ತಿಯು ನಮಗೆ ಕರುಣಿಸಿ ಕಾಪಾಡು ಓ ತಂದೆ ಕರಿಮುಖ ವರದನೆ ಮಹಿಮ ಪುರುಷನೇ ಕರಿಮುಖ ವರದನೆ ಮಹಿಮ ಪುರುಷನೆ ಪಾದಾಂತು ಚದರನೆ ಶ್ರೀ ವಿಘ್ನೇಶ್ವರನೇ ಶುಕ್ಲಾಂಬರಧರಂ ಶ್ರೀ ವಿಘ್ನೇಶ್ವರಂ ಅಂಬಾಕುವರಂ ಲಂಬೋದರಂ 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 ಸೈಲೆನ್ಸ್ ವರದಾನಂದು ಕೇಳಿದನು ದೇವ ದಿವ್ಯ ಪ್ರಭಾವ ದೇವ ತಾವುದಾರಂದು ಕೇಳಿದೆ ದೇವ ಕಲ ಕಲದನೆಯಂದ ಬಾರ ಮಲಿತು ನಿಂತು ಉಲಿಕೆ ಬರುವ ರಕ್ಕಸರ ಕುರಂ ನೀಲಂ ಪಾದಗಳಿಗೆ ನಿರ್ಮಲವನ್ನು ಮಾಡಿ ಕಲಿ ವಿಕ್ರಮ ಭೀಕರ ಸನಕಸದ ಭಕ್ತರ ದಿವಕರ ಮನ್ನವ ತೊಳತ್ತಳಕ್ಕೆಂದ ಕಾಲ ಮೆಂಚಿನಂತೆ ಜಲಪಿಸುವ ಕರ ಕಮಲದೋಳ ಶಂಕ ಚಕ್ರ ಗದರ್ದಂಡನಕ್ಕೆ ಮರೆಯುವ ತೀರಡೆ ಮುಂಭಾಗದೊಳನಿಂತು ಮಾತನಾಡಿಸುವ ನೀನು ದಾಲೆ ನರಡೆ ಸರಿ ಹಿಂದಕ್ಕೆ ಚಚ್ಚರ ಓಹೋ ದೇವ ನಾವುದಾರೆಂದರೆ ಗುರುವಿನ ಗುಲಾಮನಾಗಿ ತಂದೆ ತಾಯಿ ತಕ್ಕ ಮಗನಾಗಿ ದೇವರ ಕೃಪೆಯ ಸ್ಥಿರವಾಗಿ ಆ ಪುಟ್ರ ಅಜ್ಜರ ಪಾದಕ್ಕೆ ಸ್ಮರಿಸುವಾಗಿ ನನ್ನನ್ನು ಸುಂದರ ಸಾರಥಿ ಎಂದು ಕರೆಯುತ್ತಾರೆ ದೇವ ಹೇಳಬೇಕು ತಮ್ಮ ನಾಮ ಅಂಕಿತವ ಬಲಿರೆಯಲೈ ಸಾರಥಿ ಎಂಬ ಜಾಣ ಬೇಳವನು ಕೇಳನ್ನು ನಾಮ ಅಂಕಿತ ಕ್ಷಣ ಅದೇನು ದೇವ ದಿಕ್ತಟ್ಟದೊಳೆ ಪಾದಗಾನದಲ್ಲಿ ಭಕ್ತರೆ ಬಂದ ಕಂಠಗಳ ಹೋರಾಡದಕ್ಕೆ ಸಾಕ್ಷಾಕಿರು ಪಕ್ಷಿ ಪಕ್ಷಿವನ ಜಗದಕ್ಷ ಪಕ್ಷಿಗಳೆಂಬ ಕುಕ್ಷಿಗಳ ಬಗೆಯುವ ವಿಲಕ್ಷಣದಲ್ಲಿ ಗೋಪಿಕ ಶ್ರೀಯ ಸಾಕ್ಷಸನದಲ್ಲಿ ನೀಲವನ ಭಕ್ತರ ಇಷ್ಟಾರ್ಥ ಪರಸಗಳ ಶ್ರೇಷ್ಠ ಬಾಲಕಿಷ್ಟ ಮೂರ್ತಿ ಜೈವೇ ನೋಡಿ ಸಾಥ ಅದೇ ಜಾಗೃತ ಭಲೆ 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 ಬಾಲಕೃಷ್ಣ ಮೂರ್ತಿ ತಾವಾದರೆ ಈ ಸಭಾಮತಕ್ಕೆ ಬಂದ ಕಾರಣಾರ್ಥವೇನೆಂದು ಕೇಳಿದನು ದೇವ ದಿವ್ಯ ಪ್ರಭಾವ ಭೂಪತಿ
ಈ ಸಭಾ ಮಧ್ಯಕ್ಕೆ ಬಂದನ ಕಾರಣವೇನೆಂದರೆ ಅದೇನು ದೇವ? ಈ ಗ್ರಾಮದ ರಾಮಾಯಣ ರಾವಣ ಸೂರನನ್ನ ಪೌರಾಣಿಕ ನಾಟಕವನ್ನು ಆಡ್ತಾರಂತೆ. ಆದ ಕಾರಣ ಅವರ ಒಳಗಿಷ್ಟಾರ್ಥ ಕೊಟ್ಟು ಕಾಪಾಡಬೇಕೆಂದು ಬರಣವಾಯ್ತು ಕಂಡಿಯ ಸಾರ್ಥ ಕೇಳ್ತೇನೆ ಬಂದ ಸಂಗತಿ ತಿಳಿಯಿತು ಭೂಪತಿ. ಈ ಪೀಠವನ್ನು ಅಲಂಕರಿಸಿರಿ, ಜಾಗೃತಿ. ಸಾರಥೆ ನನ್ನನ್ನು ನೋಡಿಲಾರ್ಸ ಚೆನ್ನಾಗಿ ಹೇಳು ದೇವ. ಹಲೋ ಸಮಸ್ತರ್ಮಗಳು ದೇವ. ರಾಮ ಲಕ್ಷ್ಮಣ. ಹಲೋ 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 ಸಮಸ್ತರ್ಮಗಳು ದೇವ. ಹಲೋ 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 ಬಲಿರೆಯಲ ಸಾರಥೆ ಭೂಪತಿ. ಎಲ್ಲ ದಾನದಲ್ಲಿ ಭಕ್ತರು ವಸನಾಗಿ ರಕ್ಷಿಸುವ ದುಷ್ಟನಾದ ತುಚ್ಚನಾದ ಸೋಮಕಾಶರನ್ನು ಕೊಂದ ಬ್ರಹ್ಮದೇವರಿಗೆ ವೇದಗಳನ್ನು ಕೊಟ್ಟ ಭಕ್ತರ ಕರುಣೆಯಿಂದ ಕಾಪಾಡಲಿಕ್ಕೆ ಬಂದಿರುವನು ಸಾರಥ್ಯ ಒಡಿರಾತಿ ಜಾಗೃತ ಸಾರಥ್ಯ ಮತ್ತೆ ಅವಳನ್ನು ಕೇಳು. ಸಮಸ್ತರ್ಮಗಳು ದೇವ. ಜಿಂಕೆ ವಂಡ್ರಪ್ಪ ಇವರು ಬಾಲಕೃಷ್ಣನ ಪಾತ್ರಕ್ಕೆ 500 ರೂಪಾಯಿ ಪ್ರೇಮಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಬಲಿರೆಯಲ ಸಾರಥಿ ಭೂಪತಿ. ಎನ್ನ ಅವತಾರವೇನೆಂದರೆ 33 ಕೋಟಿ ದೇವತೆಗಳನ್ನು ಮರೆಯಲಾಗಿ ಪರ್ವತವನ್ನು ತಂದು ನಡೆಸುವುದರಲ್ಲಾಗ ಪರ್ವತವನ್ನು ತಂದು ನಡೆಸುವುದರಲ್ಲಾಗಿ ಪರ್ವತವನ್ನು ಕೆಳಗಿಳಿಯಲು ರಕ್ಷಿಸುವ ಬಾಲಕೃಷ್ಣ ಮೂರ್ತಿ ನಾನಲ್ಲವ ಸಾರಥಿ ಅದು ಚಕ್ರದ ರಾಮ ಬರಬೇಕು. ಸಮಸ್ತರ್ಮಗಳು ದೇವ. ರಾಮ ಲಕ್ಷ್ಮಣ. ಮ್ಯಾನೇಜರ್ಗಳು ಬೇಗ ಬೇಗನೆ ಕರ್ಕೊಂಡ್ಬರ್ಬೇಕು. ಸಮಸ್ತರ್ಮಗಳು ಮೋದಿ ರಾಮ ಮತ್ತು ಲಕ್ಷ್ಮಣ. ಮ್ಯಾನೇಜರ್ಗಳು ಕರ್ಕೊಂಡ್ಬರ್ಬೇಕು, ಲೇಟ್ ಮಾಡಬಾರ್ದು.
ಭೂಪತಿ ಗೋಕುಲದಲ್ಲಿ ಪೋತನೆಂಬ ರಕ್ಕಸಿಯನ್ನು ಸೈರವನ್ನು ಕುಡಿದು ಕೊಂದನು. ಹಾ ಅದ ನಂತರ ಚಕ್ರನಾದ ಚಕ್ರನಾದ ರಕ್ಕಿಸೆಯನ್ನು ಸೈರವು ಗುದ್ದಿ ಕೊಲ್ಲಿದನು. ಎನ್ನ ಮಾವನಾದ ಕಂಸಾಸುರವನ್ನು ಕೊಲ್ಲೆ ಮಹಾಮಲ್ಲಗೆ ನೆನೆಸಿ ನಾರಾಯಣ ಮೂರ್ತಿ ಜಯ ನಾನಲ್ಲವೇ ಸಾರ್ಥ ಅದೇ ಚಕ್ರದ ಕೇಳು. ಸಮಸ್ತರ್ವಗಳ ದೇವ ರಾಮ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಬರುತ್ತೆ. ಸಮಸ್ತರ್ವಗಳ ಭೂಪತಿ ರಾಮ ಬರಬೇಕು. ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ. ಭೂಪತಿ ನಾನು ಬಂದು ಬಹಳ ಹೊತ್ತಾಯ್ತು. ಗೋಕುಲದಲ್ಲಿ ಗೋಪಿಯರು ನನಗೋಸ್ಕರ ಕಾಯ್ತಿದ್ದಾರೆ. ಗೋಕುಲಕ್ಕೆ ತಡ ಮಾಡಿದರೆ ತವ ನಾಶನಂತಾಗ ಸಾರದ ಅತಿ ಜಾಗೃತ. ಬರೇ 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 ಹೌದಲ್ಲ. ಶ್ರೀರಾಮಚಂದ್ರ ಬರಬೇಕು. ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಕೂಡ ಬರಬೇಕು. ಪಾತ್ರಧಾರಿಗಳು ಯಾರು ಬಣ್ಣಕ್ಕೆ ಹೋಗಿಲ್ಲ ಅವರು ಬಣ್ಣಕ್ಕೆ ಹೋಗ್ಬೇಕು. ಸಂದರ್ಭ ಅಲ್ಲ, ಅದಕ್ಕಾಗಿ ತೊಂದರೆ ಆಗ್ತದೆ. ಅರ್ಜೆಂಟ್ ನೀವೇ ಬಣ್ಣಕ್ಕೆ ಹೋಗಿ ಅರ್ಜೆಂಟ್ ಪಾತ್ರಧಾರಿ ಹಿಂದಿಂದಲೇ ಬರಬೇಕು. ಶ್ರೀರಾಮಚಂದ್ರ ಬರಬೇಕು. ಮೈಕ್ ಅಡ್ಜಸ್ಟ್ಮೆಂಟ್ ಆಗ ರೆಡಿ ಮಾಡ್ರಿ. ಸ್ವಲ್ಪ ಪೇಟಿಗೆ ಸೌಂಡ್ ಕೊಡ್ರಪ್ಪ ಇನ್ನೊಂದು ಸ್ವಲ್ಪ. ಹಾ ಬರೀ ಹೌದು ಭೋಲೆ ಔತುರ್ಯ ಭರೇ 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 ಹೌದಲ್ಲ. ಹೌದಾ
ಒಲೆ ಸರಕರವೆಂಬುದು ದ್ವಾರ ಬಾಗಿಲು ತೆರೆದು ಬಿಟ್ಟಿತನ್ನ, ಕಣಿಕರವಿಲ್ಲದ ಲಂಚ ತಿಂಬುದು ಹೆಚ್ಚಾಗೈತಣ್ಣ. ಸರಕರವೆಂಬುದು ದ್ವಾರ ಬಾಗಿಲು ಹೆಚ್ಚಾಗೈತಣ್ಣ. ಈಗಿನ ಕಾಲದ ಪುರಾಣ ಕಥೆಗಳು ಕೇಳರ ಎಲ್ಲಣ್ಣ. ಲಕ್ಷ್ಮಣ, ಈಗಿನ ಕಾಲದ ಪುರಾಣ ಕಥೆಗಳು ಹೇಳರ ಎಲ್ಲಣ್ಣ. ಹಗಲು ರಾತ್ರಿ ಇಸ್ಪಟ್ಟಿನಾಟ ಒಂದೇ ಸಾಕಣ್ಣ. ಹಗಲು ರಾತ್ರಿ ಇಸ್ಪಟ್ಟಿನಾಟ ಒಂದೇ ಸಾಕಣ್ಣ. ಸರಕರವೆಂಬುದು ದ್ವಾರ ಬಾಗಿಲು ತೆರೆದು ಬಿಟ್ಟಿತಣ್ಣ, ಕಣಿಕರವಿಲ್ಲದ ಲಂಚ ತಿಂಬುದು ಹೆಚ್ಚಾಗೈತಣ್ಣ. ಬಸವಿ ಪಾತ್ರದಳು ಕಸವು ಮಾಡುವುದು ಅಡಿಗೆ ಹೋಗದಣ್ಣ. ಕಸವು ಮಾಡುದ ಕೆರಂಡೆ ಬಾಲೆ ನಿಂತರೆ ನೋಡಣ್ಣ ಬಿಟ್ಟಿತಣ್ಣ. ಕಣಿಕರವಿಲ್ಲದ ಲಂಚ ತಿಂಬುದು ಹೆಚ್ಚಾಗೈತಣ್ಣ. 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 ಬಂದವರದ ಆನಂದ ಕೇಳಿದನು ದೇವ ದಿವ್ಯ ಪ್ರಭಾವ. ಹುಳಿರಿಯೇ ಎಲ್ಲ ಮಾನವ ದೇವ ಚಟ ಸ್ಫುಟ ದುತ್ಕಟ ಮಗುಟ ತಡಿ ಘಟಿತ ಪಟುತರ ವೀರಾವೇಶದಿಂದ ನಟಿ ನಟಿಸುತ್ತ ಬರುವ ಬಟೋರು ಮಗಡನಂದ ಸೆಟ ಇಲ್ಲದ ಪುಟ ನಗಿದು ಪಟ್ ಪಟ ಎಂದು ಸಮಗರ್ಜನೆಯ ಮಹಾತ್ಮ ಮಹಾವೀರ. ಮಾನವ ದೇವ ಧಾತ್ರಿಯೋಳು ದುರಧೀರನೆಂದು ರೌದ್ರಾವೇಶದಿಂದ ಬರುವ ಮದಾಂಧರಕರ ಕಂದರಂಗಳಂ ಅರಿಗಡಿಯುವ ಶೌರ್ಯೋದ್ಗಂಡ ಶತ್ರುಗಳಂ ಜಯಿಸುವರೆ ಬುಗುಲಾರ್ಥಂಡ. ಓಹೋ ದೇವ ನಾವುದ ಅಲ ಮಾನವ ದೇವ ಗಂಡುಗಲಿ ರಾಕ್ಷಸರಿಗೆಲ್ಲ ಗಂಟಲ ಗಾಣ ಧರ್ಮನೀತಿ ಸುಗುಣ ಕಡುಗಲಿ ದುರೀಣ ಹೈತ ಕುಲ ಕಾನೂನಕ್ಕೆ ದಾವಾಗ್ನಿ ಸ್ವರೂಪ ಬರಿದೇ ರಕ್ತದರ ಸೊಕ್ಕುಗಳೆಂಬ ಅಂಧಕಾರಕ್ಕೆ ಆರ್ಕನಂತ ಒಪ್ಪುವ ಕಾಮರೂಪ ಭುಜಬಲ ಪಟಾಟೋಪ ಭಕ್ತರು ನಮ್ ಸಂರಕ್ಷಿಸುವ ಅರಿಕೋಟಿ ಪ್ರತಾಪ. ಅನ್ನವ ಸ್ವಾಕ್ಷುಕುಲಕ್ಕೆ ಪ್ರದೀಪ ನಮ್ದಾರೆಂದು ಕೇಳುವ ನೀನು ಧಾವನಲಯ ನರನೇ ಸರಿಯಿಂದಕ್ಕೆ ದರ್ಶನನೇ. ಓ ದೇವ ನಾವುದಾರೆಂದರೆ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಆಕಾಶಕ್ಕೆ ಕೊಂಬವಿಲ್ಲ, ಸುಡುಗಾಡಿಗೆ ಭೇದವಿಲ್ಲ, ಹೆಣ್ಣಿನ ಮಹಿಮೆ ಯಾರಿಗೆ ಕಂಡಿಲ್ಲ, ಕುದುರೆ ನೆಲ ಸಿಕ್ಕಿಲ್ಲ, ನೀರಿನ ಮಹಿಮೆ ಜಾತಿ ಇಲ್ಲ. ತಾವು ಕರೆಸಲಿಕ್ಕೆ ನಾನು ಸಾರಥಿಯಾಗಿ ಬಂದೆನಲ್ಲ, ನನ್ನನ್ನು ಸುಂದರ ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ದೇವ. ಹೇಳಬೇಕು ತಮ್ಮ ಅಂಕಿತವ. ಹಿರಿಯಲ ಸಾರಥಿ ನಾವುದಾರೆಂದರೆ ತಾವುದಾರು ದೇವ. ಜೃಂಬದಂಬೊಳಿಯ ಗಾಂಭೀರದಿಂದ ಈ ಕೊಂಬೆನಿಗೆ ವಿಜೃಂಭಿಸಿ ಧಡನ ದೊಡ್ಡ ಮನೆಯಂ ಹೆದಿಸಿ ಸಾರಥಿ ಭೂಪತಿ ಸಿಂಹದ ಗಡನದಿಂದ ಒಲೆದೀಕೋ ಎನ್ನ ಅಸ್ತದೋಳ್ ತಳಕ್ ತಳೆನ ಒಳೆಯುವ ಚಂದ್ರಾಯುಧದಿಂದ ಎದುರಿಗೆ ಬಂದ ವೈರ್ಯಗಳನ್ನು ಸಂಹರಿಸಿದೆ, ದೇವತಾ ನಿಗ್ರಹವನ್ನು ರಕ್ಷಿಸಿದೆ. ಭೂಪತಿ ವಾಪುರ ಎನ್ನ ಎಡಬಲದ ಕುಡಿಮೀಸೆಯಂ ಕಂಡು ಅಬ್ಬರದಿ ಮೊಬ್ಬಿನಿಂದ ಕರ್ಪೂರದ ದೇವನ್ನ ಇಬ್ಬಾಗ ಮಾಡುವ ಧರ್ಮ ಪ್ರಚಂಡ ಏಕಪಂಚರದ ಸ್ಥಾನೋರ್ಧಂಡ. ಸಾರಥಿ ದೇವಾ, ಈ ಭೂಮಂಡಲದೋಳು ಚರಾಚರಿಸುವ ಜೀವಜಾಲಂಗಳಂ ಬಿಡದಾಳುವ ಸ್ವತಂತ್ರ
ಶ್ರೀಮನ್ನಾರಾಯಣನ ಅರ್ಧಾಂಶದಿ ಕೌಶಲ್ಯ ಗರ್ಭಾಬ್ಧಿ ಚಂದ್ರ ಹಾ ಭಾರತಿ ಭೂಪತಿ 28ನೆಯ ಮಹಾಯುಗ ವೈವಸ್ವದ ಮನ್ಮಂತರ ಸೃಷ್ಟಿಯಾದ ಶೌರ್ಯ ಮಾಸಗಳು 28 ಕೋಟಿ 15 ಲಕ್ಷ 686,000 ಸ್ವಭಾರು ನಾಮ ಸಂವತ್ಸರ. ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಮಂದವಾರ ಮಧ್ಯಾಹ್ನಕ್ಕೆ ಸರಿಯಾಗಿ ಶುಭ ಲಗ್ನವು ಶುಭ ಗ್ರಹಗಳು ಶುಭ ಸ್ಥಾನದಲ್ಲಿರುವ ಕಾಲದಲ್ಲಿ ಜನಿಸಿದ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರ ಸಕಲ ಗುಣ ಪವಿತ್ರ ಸದಮಲ ಗುಣ ಚರಿತ್ರ ಶ್ರೀರಾಮಚಂದ್ರನೆಂದು ದಿಗ್ಮಂಡಲದಲ್ಲಿರುವ ಬಳಿರ ಜಯಬೇರಿಯನ್ನು ಬಡಿ ಸಾರಥಿ ಉಳಿದು ಜಯಬೇರಿ ಜಾಗೃತಿ ಲಕ್ಷ್ಮಣ ಬರ್ಬೇಕು. ದಶರಥನ ಪುತ್ರ ಶ್ರೀರಾಮಚಂದ್ರನು ತಾವಾತನೇ ಈ ಅಂದವಾದ ಸಭಾಮಧ್ಯಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದನು ದೇವ. ದಿವ್ಯ ಪ್ರಭಾವ ಹುಳಿರಿಯಲ ಸಾರಥಿ ಭೂಪತಿ, ಈ ಶೃಂಗಾರ ತರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದು ಏನು ದೇವ? ನವರತ್ನ ಮಣಿ ಸಕಿತ ಸ್ವೇಚ್ಛೆಯಿಂದ ವಿರಾಜಪತಳಕ್ಕೆಂದು ಕೋಲು ಮಿಂಚಿನಂತ ಪ್ರಜ್ವಲಿಪ ನಮ್ಮ ಜನಕನಾದ ದಶರಥ ಮಹಾರಾಜನ ಶೀಘ್ರವಾಗಿ ಕರೆಸಿದ ಕಾರಣ ಬರೋಣವಾಯಿತು ಸಾರಥಿ. ತಿಳಿಯಿತೇರಾನ ಬಂದ ಸಂಗತಿ ತಿಳಿಯಿತು ಭೂಪತಿ. ಮುಂದೇನು ಸಂಗತಿ? ಬಳಿರಿಯಲ ಸಾರಥಿ ಭೂಪತಿ, ಎನ್ನ ತಮ್ಮನಾದ ಲಕ್ಷ್ಮಣನನ್ನು ಅತಿ ತೀವ್ರದಿಂದ ಕರೆತರುವಂತವನಾದ ಸಾರಥಿ ಹೋಗು ನೀನು ಬಹು ಜಾಗೃತಿ. ತಿಳಿಯಿತು ಭೂಪತಿ. ಪೀಠವನ್ನ ಜಾಗೃತಿ. ಲಕ್ಷ್ಮಣ ಯಾಟೆ ಪಂಪ ಇವರು ಆರವನ್ನು ರಾವಣ ಭದ್ರಕ್ಕೆ ಪ್ರೇಮ ಪುರ್ಗ ಹೌದೌಲ್ಯ ಬರೇ ಸಾಕಿದೆನವ್ವ ನನ್ನ ಕೋಳಿನ ಯಾರು ಬರ್ಕಂತಿಂದಾರವ್ವ ನನ್ನ ಕೋಳಿನ ಚಂದದಿಂದ ಸಾಕಿದನವ್ವ ನನ್ನ ಕೋಳಿನ ಯಾರು ಮುರ್ಕಂತಿಂದಾರವ್ವ ನನ್ನ ಕೋಳಿನ ಗಂಗೋಬಕ್ಕ ನೋಡಿದ್ದೇನೆ ಗಂಗಳ ಚಲ್ಲೆದೋ ಗಂಗೋಬಕ್ಕ ನೋಡಿದ್ದೇನೆ ಗಂಗಳ ಚೆಲ್ಲೆದೋ ನೀಲವಕ್ಕ ನೋಡಿದ್ದೇನೆ ಮಸಾಲೆ ಅರದಿದ್ದು ಮಾಳವಕ್ಕ ನೋಡಿದ್ದೇನೆ ಮಸಾಲೆ ಅರದಿದ್ದು ಚಂದದಿಂದ ಸಾಕಿದೆ ನಾವು ನನ್ನ ಕೋಳಿನ ಯಾರು ಮುರ್ಕೊಂಡು ತಿಂದಾರವ್ವ ನನ್ನ ಕೋಳಿನ ಕಾಳವಕ್ಕ ನೋಡಿದ್ದೇನೆ ಖಾರ ಕೊಡ್ಸೇತು ಕಾಳವಕ್ಕ ನೋಡಿದ್ದೇನೆ ಖಾರ ಕೊಡಿಸಿದ್ದು ನಿಂಗವಕ್ಕ ನೋಡಿದ್ದೇನೆ ನಿಂಬೆನೆ ಎಂದದ್ದು ನಿಂಗವಕ್ಕ ನೋಡಿದ್ದೇನೆ ನಿಂಬೆನೆ ಎಂದದ್ದು ಚಂದದಿಂದ ಸಾಕಿದೆ ನಾವು ಚಂದದಿಂದ ಸಾಕಿದೆ ನಾವು ಚಂದದಿಂದ ಸಾಕಿದೆ ನಾವು ಚಂದದಿಂದ ಸಾಕಿದೆ ನಾವು ನನ್ನ ಕೋಳಿನ ಯಾರು ಮುರ್ಕೊಂಡು ತಿಂದಾರವ ನನ್ನ ಕೋಳಿನ
ಯಾರು ಮುರ್ಕಂತಿಂದಾರವ ಸಣ್ಣ ಕೋಳಿನ ಸೈಲೆನ್ಸ್. ಬಂದವರದಾರನ್ನು ಕೇಳಿದನು ರಾಜ ರವಿಕೋಟಿ ತೇಜ. ದೇವ ತಾವುದಾರನ್ನು ಕೇಳಿದೆ. ದೇವ ದಗಲೆಂದು ದಗದಗ ಚಮರುವ ಧರಿಸಲು ಚಿಂಜೀಲಿಯ ಜಯಂಕಾರ ಸರದ ಪಣಿದ ಬಿರ್ರಲ ಬಾಯಿ ಬಿಚ್ಚಿದವೋ ಈ ಪದ್ಮಜಾಂಡ ಕಟ. ಭಲ ಭಲ ದೇವ ಚಂಡಪ್ಪರ ಚಂಡ ಹರಿತಿಮಿರ ಮಾರ್ತಾಂಡ ಸುಮ್ಮುತ್ತ ಅಂಬುಳಿಯ ಸುಮ್ಮುತ್ತಿಗಾಂಬಿರುವ ಇದ್ರಮಿಸ ಬರುವ ಜಂಬಾರಿಗಳ ಸಂಭ್ರಮಲ್ಲ ಈಗ ಈ ಗುಂಬಿನಿಗೆ ಕೆಡವ ಪ್ರತಾಪ ಚಾಲೆ. ಇಂಥ ಸುಮ್ಮುತ್ತು ಗಾಂಭೀರ್ಯನ ಮುಂಭಾಗದೊಳೆ ನಿಂತು ಮಾತನಾಡಿಸುವ ನೀನುದಾರ ನರಲೆ ಸರಿಯಿಂದ ಗಜಚ್ಚರಲೆ. ಓ ದೇವ ನಾವುದಾರೆಂದರೆ ಬಿತ್ತಿ ಬೆಳೆಯಬೇಕು ಒಕ್ಕಲಿಗರಾಗಿ, ಹುಟ್ಟಬೇಕು ತಂದೆ ತಾಯಿಗೆ ತಕ್ಕ ಮಕ್ಕಳಾಗಿ, ಬಾಳಬೇಕು ಇಂಥ ಹಳ್ಳಿಗೆ ಒಳ್ಳೆಯವರಾಗಿ, ದಾನ ಧರ್ಮ ಮಾಡುವಂತಲ್ಲಿರಬೇಕು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತವರಾಗಿ. ತಾವು ಕರೆಸಲಿಕ್ಕೆ ನಾನು ಬಂದಿರುವನು ಸಾರಥಿಯಾಗಿ. ನನ್ನನ್ನು ಸುಂದರ ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ. ಈಗಲೇ ಅನ್ನಿಸ್ಬಿಡ್ತಿತ್ತಲ್ಲಮ್ಮ ಮಲ್ಲಮ್ಮತ್ತಿ. ಉಗ್ಗಡಚ ಯಾಕ್ರನೆಂತ ಶೀಘ್ರದಿಂದ ಬರುವರೆಪ ಕರ್ಪೂರರ ಕರಮಂಗಳಮ್ಮ ನಿರ್ಭೇದನ ಕೈವ ಮಾತ್ತ ಬೀಗರನ ನಾಮಾಕಿದಾಗಲೆಂದು ಕೇಳಿದೆ. ಬಲ ಬಲ ಭೂಪತಿ. ಒಬ್ಬರ ರಕ್ಕಸರೋ ಸೇಣಿಯೋಳು ಮೊಕ್ಕು ಮಾರಿಯಂತೆ ಪಕ್ಕು ಸೊಕ್ಕಿದ್ದ ರಕ್ಕಸರನ್ನ ಬಿಕ್ಕಿ ಬಿಕ್ಕಿ ಸಾಯುವಂತ ಮಳಪ ಪೆಸೆಂಟ. ಮುದದಿಂದ ಬದ್ಧರಾಗಿ ಯಾವತ್ತು ದೇಶಾಧಿಪರ ರಥಾದ್ಭುತ ಸಂದಾಣಿಯಿಂದ ಒಡಗೂಡು ಇದ್ದ ಸನ್ನುದ್ಧರಾಗಿ ಬರುವ ಪ್ರಸಿದ್ಧ ಭಟರನ್ನ ಕಂಡ ಅಕ್ಷರ ಬೆಳೆರೆ ಎಲ್ಲವ ಈರವೇಶ ಮುಖ್ಯರೇ ಅವರವ್ರ ಅಂಕರಮ್ಮಿಗೋ ಈ ದಾಳಿಗೆ ಕೆಡೆ ಬಿಡುವೆ. ಭೂಪತಿ ಐತಳೆಂಬ ಐತ ಸೋಮಕ್ಕೆ ವೈರಿ ಅಂದನ್ಸೆ ಬಾಪು ಬಾಪರ ನಿಂದ ಗೈವ ಮಂದು ಮಧ್ಯರಾದ ಬಂದೂರ ಮಾದಕರ ಕಂದರಗಳೆಂಬ ಕತ್ತರಸೆ ಅವರಿಗೆ ಮುಕ್ತಿ ಸ್ವರೂಪನಾಗಿ ಮೆರೆಯುವ. ಬಲ ಬಲ ಭೂಪತಿ. ಉದ್ದಬಲೋ ಪೊಟಾಟೋ ಪಾ ಭುವನಗೆ ಪ್ರತಾಪ ಸೂರ್ಯವಂಶದ ಪ್ರದೀಪ ಐವತ್ಯಪುರವನ್ನು ಪರಿಪಾಲಿಸುವ ದಶರಥನ ಮಹಾರಾಜನ ಪುತ್ರ. ಸುಮ್ಮಿದ್ದೆ ಅಮ್ಮನೊಳಗರ ಪಾಪಿ ಚಂದ್ರ ಅತಿ ಲಕ್ಷಣ ಸುಲಕ್ಷಣವುಳ್ಳ ಲಕ್ಷ್ಮಣನೆಂಬ ವೈರಿಗಳ ಹೃದಯಗಳ ತಲ್ಲನಿಸಿದ ಎನ್ನಯ ಬಾಣ ದಂಡ ಎನ್ನು ಜೈವೀರು ವರ್ಷ ಸಾರಥ ಅತಿ ಜಾಗೃತ ಭೂಪತಿ. ಶ್ರೀರಾಮಚಂದ್ರನು ತಮ್ಮನಾದ ಲಕ್ಷ್ಮಣ ಮಹಾರಾಜರು ತಾವಾದರೆ ಈ ಅಂದವಾದ ಸಭಾಮಧ್ಯಕ್ಕೆ ಬಂದ ತಾತ್ಪರ್ಯವೇನೆಂದು ಕೇಳಿದನು ದೇವ ದಿವ್ಯ ಬಾಂಧವ. ಭೂಪತಿ ಈ ಶೃಂಗಾರವಾದ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ನಮ್ಮ ಅಗ್ರಜನಾದ ಶ್ರೀರಾಮಚಂದ್ರನಿಗೆ ಮೈಗಾವಲಿಗಾಗಿ ಅರಕ್ಷಣವಾದರೂ ಬಿಟ್ಟಿರುವುದಿಲ್ಲ. ಆದ ಕಾರಣ ಆತನ ಬೆಂಬಲಗೂಡಿ ಭರಣವಾದ ಗಂಡಿಯ ಸಾರಥ ತಿಳಿತಾ ನಾನು ಒಂದು ಸಂಗತಿ. ತಿಳಿಯಿತು ಭೂಪತಿ. ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಜಗದೀಶ ಭಕ್ತ ಜನ ಪೋಷ ನಮೋ ಕರಿಬಸವರಾಜೇಂದ್ರ ದೇವ ಕರಿಬಸವ ಸ್ವಾಮಿ ದೇವ ಕರಿಬಸವ ಪ್ರಭು ದೇವ ಕರಿಬಸವ ಬೆಳಗಿನಿದ್ದರೆ
ಐಶ್ವರ್ಯ ಮಸ್ತು ಮೇಲೆ ಕೇಳಿ ಪ್ರಾಣಕಾಂತೆ. ಕಾಂತ, ಕಾಂತೆ, ನೀನು ಹೋಗುವ ಪಯಣವೆಲ್ಲಿಗೆ? ನಾನು ಹೋಗುವ ಪಯಣದ ಗೋಷ್ಠಿ ನಿನಗೆ ಆತಕ್ಕೆ ಬೇಕು ಸುಂದರಿ. ನಿನ್ನ ಸತಿಯಳಾದ ಎನ್ನ ಮುಂದೆ ತಿಳಿಸಬೇಕು ಕಾಂತ. ಸತಿಯಳ ಮುಂದೆ ತಿಳಿಸಿ ಹೋದರೆ ಹೋದ ಕಾರ್ಯಗಳು ಜಯ ಹೊಂದುವುದಿಲ್ಲ ರಮಣಿ. ತಿಳಿಸದೆ ಹೋದರೆ ಹೋದ ಕಾರ್ಯವಾಗಲಾರದು ಪ್ರಿಯ. ಎಷ್ಟು ಮಾತ್ರಕ್ಕೂ ಹೇಳೋದಿಲ್ಲ ಸುಂದರಿ. ಸುಂದರ, ಸುಂದರಾಂಗಿ, ಹೇಳುವಿನಿ ಕೇಳು. ಅದು ಏನು ಚೆನ್ನಾಗಿ ಹೇಳು. ಪಯಣ ಬೆಲ್ಲಿಗೆ ಬೇಡುವುದೆನ್ನ ಕೇಳುವೆ ಪ್ರೀತಿಗೆ. ಪಯಣ ಪ್ರಾಣೇಶ್ವರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಎಂದು ನಿಮ್ಮಯ ಶ್ರೇಷ್ಠ ಪಾದಕ್ಕೆ ಕಾಂತ. ಪ್ರಾಣಕಾಂತೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಎಂದು ನಿಮ್ಮಯ ಶ್ರೇಷ್ಠ ಪಾದಕ್ಕೆ ವಂದನೆ ರಾಮೇಶನೆ ರಘುರಾಮ. ಯಾವ ಕಾರ್ಯವು ತಿಳಿಸೋ ಕಾಂತನೇ ಕಾಂತ. ಕಾಂತೆ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಯಾವ ಕಾರ್ಯವು ತಿಳಿಸೋನೆ ಪಯಣ 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 ಎಲ್ಲಿಗೆ ಕಾಂತ, ಕಾಂತೆ, ನೀನು ಎತ್ತ ಹೋಗುವೆ. ಹ ಈ ಧನುರ್ಬಾಣಗಳು ನಿನಗೆ ತಕ್ಕೆ. ಹ. ನೀನು ಹೋಗುವ ಕಾರ್ಯವನ್ನು ಎನ್ನ ಮುಂದೆ ತಿಳಿಸು ಕಾಂತ ಗುಣವಂತ. ಅಹೇ ಕಾಂತೆ, ಕಾಂತ, ನಾನು ಧನುರ್ಧಾರಿಯಾಗಿ ಹೋಗುವ ಪಯಣದ ಗೋಷ್ಠಿ ನಿನಗೆ ಯಾತಕ್ಕೆ ಬೇಕು ಸುಂದರಿ? ಅದು ಯಾತಕ್ಕಂದರೆ ಅದು ಯಾತಕ್ಕೆ? ಶ್ರೀ ಬುದ್ಧಿ ಪ್ರಳಯಾಂತಕ ಅಂದ ಹಾಗೆ ದಾವ ಪಯಣದ ಗೋಷ್ಠಿ ನಿನಗೆ ಯಾತಕ್ಕೆ ಬೇಕು ರಮಣಿ? ಬಿಟ್ಟು ಬಿಡು ಈ ಕಾರ್ಯದ ಆಲೋಚನೆ. ರಾತವೋ ಸೈನ್ಯವೋ ಯಾರು ಇಲ್ಲದೆ ಓರ್ವನೆ ನೀ ಹೋಗುವ ಆ ಕಾರ್ಯ ಪ್ರಾಣಕಾಂತೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಎನ್ನ ಮುಂದೆ ತಿಳಿಸೋನೆ ಪಯಣ 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 ಎಲ್ಲಿಗೆ ಕಾಂತ, ಕಾಂತೆ, ಅಶ್ವರಥರಥಿಕ ಸೈನ್ಯವಿಲ್ಲದೆ ಹ ಓರ್ವನೇ ನೀನು ಏಕಾಂಗಿಯಾಗಿ ಎತ್ತ ಹೋಗುವೆ. ಹ. ನೀನು ಹೋಗುವ ಕಾರ್ಯವನ್ನು ಎನ್ನ ಮುಂದೆ ತಿಳಿಸು ಕಾಂತ ಗುಣವಂತ. ಅಹೇ ಕಾಂತೆ,
ಅಹೇ ಕಾಂತೆ ಕಾಂತ ಅಶ್ವ ಗಜ ತುರುಗ ಪದಾತಿಗಳಿಲ್ಲದೆ ಏಕಾಂಗಿಯಾಗಿ ಎಲ್ಲಿಗೆ ಹೋಗುವಿ ಎಂದು ದೊಂದ ಕರಗಳಿಂದ ಮುಗಿದು ಬೇಳುವಿಯಲ್ಲ. ಹೌದು ಪ್ರಿಯ. ಹಾಗಾದರೆ ಹೇಳಿವನು ಸವಿಸ್ತಾರವಾಗಿ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಸುಂದರ. ನಮ್ಮ ಜನಕನ ಆಜ್ಞೆಯ ಪ್ರಕಾರ ಪಾದಚಾರಿಯಾಗಿ 14 ವರ್ಷ ಅರಣ್ಯಕ್ಕೆ ಹೋಗುತ್ತೇನೆ ಕಾಂತೆ. ಬಿಟ್ಟು ಬಿಡು ನಿನ್ನ ಮನದ ಚಿಂತೆ. ಪ್ರಾಣೇಶ್ವರ ಪ್ರಾಣನಾಯಕಿ ಮತ್ತೆ ಹೇಳಿವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ವಾಗಿ ಮೇರೆಯುವ ಈಶನ ಶ್ರೀ ಶೇಷನ ರಾಮೇಶ ಚೆನ್ನಾಗಿ ಹೇಳು. ಮಾನದಿ ಸ್ಮರಿಸುತ್ತ ಹೋಗುವರೆ ಪಯಣ 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 ಎಲ್ಲಿಗೆ ಪ್ರಾಣೇಶ್ವರ ಪ್ರಾಣನಾಯಕಿ ರಾವರಾವಿ ರಾಮೇಶನನ್ನು ಮನದೋಳು ಧ್ಯಾನಿಸುತ್ತ ನೀನು ಹೋಗುವ ಕಾರ್ಯವೇನು ಕಾಂತ ಗುಣವಂತ. ಅಯ್ಯೇ ಅಂಗನಾಮಣಿ ಪ್ರಾಣೇಶ್ವರ ನೀನು ಚಿಂತೆಯನ್ನು ಮಾಡಬೇಡ. ಸುಮ್ಮನೆ ನಮ್ಮ ಮನೆಯೋಳು ದುಃಖಿಸಬೇಡ. ಮನೋಹರಿ ಮನೋಹರ ಕೌಶಲ್ಯ ದಶರಥರ ಸೇವೆಯನ್ನು ಮಾಡುತ್ತಾ ನಿನ್ನ ಪತಿವ್ರತೆಯನ್ನು ಕಾಪಾಡಿಕೊಂಡು ನಾನು ಬರುವ ಪರ್ಯಾಂತರ ಇಲ್ಲಿಯೇ ಇರು. ಸುಂದರಿ ಸುಂದರ ಎನ್ನ ತಮ್ಮಂದಿರನ್ನು ನಿನ್ನ ಮಕ್ಕಳಂತೆ ಭಾವಿಸು. ದಶರಥನ ಅಂತಃಪುರದ ಜನರೊಡನೆ ಒಳ್ಳೆಯ ಮಾತುಗಳನ್ನಾಡುತ್ತಾ ಸಮಯಾನುಸಾರವಾಗಿ ನಡೆಯುವಂತಾಗೆಯಾಗು. ಮನೋಹರಿ ಮನೋಹರ ನಾನು ಇನ್ನು 14 ವರ್ಷಗಳು ಎನ್ನುವುದು 14 ನಿಮಿಷಗಳಾಗಿ ಕಾಲವನ್ನು ಕಳೆದು ಬರುತ್ತೇನೆ. ಅತ್ತೆ ಮಾವಂದಿರನ್ನು ತಂದೆ ತಾಯಿಗಳೆಂದು ತಿಳಿದು ಎನ್ನ ಮರೆತು ಈ ಮಂದಿರದಲ್ಲಿ ಸೌಖ್ಯದಿಂದಿರು ಸುಧತಿ. ಇದೇ ನಾನು ನಿನಗೆ ಹೇಳುವುದು ನೀತಿ. ಪೂಜ್ಯನಾದ ವಲ್ಲಭನೇ ವಲ್ಲಭೆ ಹೀಗೆ ಮಾತನಾಡುವುದಕ್ಕೆ ನಿನ್ನ ಮನಸ್ಸಿಗೆ ಹೇಗೆ ಒಪ್ಪಿತು? ಕಾಂತ ಕಾಂತೆ ಗಿಡದ ನೆರಳು ಗಿಡವನ್ನು ಆಶ್ರಯಿಸಿದಂತೆ ನಾನು ನಿಮ್ಮನ್ನು ಆಶ್ರಯಿಸಿರುವೆನು. ಏನೇ ಕಷ್ಟ ಬಂದರೂ ನಿನ್ನ ಜೊತೆಯಲ್ಲಿಯೇ ನಾನು ಕಾಲವನ್ನು ಕಳೆಯುವೆನು. ಈ ಕೈಗೆಯ ಕೈಯೊಳಗೆ ನಾನು ಏನೆಂದು ಜೀವಿಸಲಿ? ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗು ಕಾಂತ ಗುಣವಂತ. ಅಯ್ಯೇ ಸುಂದರಿ ಸುಂದರ ನೀನು ಹೇಳುವ ಮಾತು ನಿಶ್ಚಯವೇ ಸರಿ. ಮನೋಹರಿ ಮನೋಹರ ಆದರೆ ಜನಕರಾಯನಿಗೆ ಮಗಳಾಗಿ ದಶರಥನಿಗೆ ಸೊಸೆಯಾಗಿ ಬಿಸಿಲನ್ನು ಕಾಣದೆ ಇರುವ ನಾರಿ ಮಣಿಗಳನ್ನು ನಿನ್ನನ್ನು ಘೋರ ಅರಣ್ಯಕ್ಕೆ ನಾ ಹೇಗೆ ಕರೆದುಕೊಂಡು ಹೋಗಲಿ? ಜಾನಕಿ ಕಾಂತ ಹುಲಿ ಕರಡಿ ಸಿಂಹ ಶಾರ್ತೂಲ ಮೊದಲಾದ ಕ್ರೂರ ಮೃಗಗಳಿಂದ ಕೂಡಿದ ಕಾನೂನಕ್ಕೆ ಬರುವೆನೆಂದು ಹಂಬಲಿಸಿ ಕೇಳಿದರೆ ಎನ್ನ ಮನಕ್ಕೆ ಸಂಭ್ರಮವೇ ತೋರದು ಎಂಬಾದರೆ ಪ್ರಾಣೇಶ್ವರ ಪೌರ್ಣಮಿ ಚಂದ್ರನೆಂದ ಪ್ರಜ್ವಲಿಸುವ ನಿನ್ನ ಮುಖ ಕಮಲವು ಬಾಡಿದರೆ ಅಯ್ಯೋ ನಿನ್ನ ಮೃದುತರವಾದ ಪಾದಕ್ಕೆ ಮುಳ್ಳು ತಗಲಿ ರಕ್ತವಂ ಹರಿದರೆ ಅದಮ್ಮ ಕಾಂತೆ ಕಾಂತ ಆದ ಕಾರಣ ಈ ಮಂದಿರದಲ್ಲಿ ಸುಂದರಾಂಗನ ಮರೆತು ಸಂತೋಷದಿಂದಿರು. ಒಂದೇ ಹಠವನ್ನು ಹಿಡಿಯಬೇಡ ಸುಧತಿ. ಇದೇ ನಾನು ನಿನಗೆ ಹೇಳುವುದು ರೀತಿ. ಪ್ರಾಣೇಶ್ವರ ಪ್ರಾಣವಲ್ಲವೇ ಇಷ್ಟು ಬಲವಂತವಾಗಿ ಒಬ್ಬ ಹೆಂಡತಿಯನ್ನು ರಕ್ಷಿಸಲಾರೆನೆಂದರೆ ನಿನಗೆ ಎಷ್ಟು ಮಂದಿ ಸತಿಯರಿರುವರು? ನೀನೋರ್ವಳೆ ಕಾಂತೆ. ಎಷ್ಟೇ ಕಷ್ಟ ಬಂದರೂ ನಿನ್ನ ಜೊತೆಯಲ್ಲಿಯೇ ನಾನು ಕಾಲವನ್ನು ಕಳೆಯುವೆನು. ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗು ಕಾಂತ ಗುಣವಂತ.
ಗುಂಡ್ಲತ್ತಿ ಮಲ್ಲಯ್ಯ ಯಾರವನ್ನು ಲಕ್ಷ್ಮಣ ಪಾತ್ರಕ್ಕೆ ಪ್ರೇಮ ಪೂರ್ವಕ ಮಾಡಿರುತ್ತಾರೆ. ಅಹೋ ತಮ್ಮ ಲಕ್ಷ್ಮಣ, ಅಣ್ಣ ರಾಮಚಂದ್ರ, ಈ ಸತಿಮಣಿಯರಿಗೆ ನಾನು ಎಷ್ಟು ಹೇಳಿದರೂ ತಿಳಿಯಲಿಲ್ಲ. ತನ್ನ ಇಷ್ಟದಂತೆ ನಾನು ಬರುವೆನೆಂದು ಮಾತನಾಡುವಳಲ್ಲ. ಅಯ್ಯೇ ಕಾಂತಿ, ಇನ್ಯಾತಕ್ಕೆ ತಡ? ಕಾಂತ, ನಿನ್ನ ವಸ್ತ್ರಾಭರಣಗಳೆಲ್ಲ ಇಲ್ಲಿ ಕುಳಿತಿರುವ ಮುತ್ತೈದಿಯರಿಗೆ ದಾನವಾಗಿ ಕೊಟ್ಟು ಬಿಡು, ನಾರು ಮಣಿಯನ್ನುಡು. ನಿನ್ನ ಇಷ್ಟದಂತೆ ಆಗಲಿ ಪ್ರಿಯ. ತಮ್ಮ ಲಕ್ಷ್ಮಣ, ಅಣ್ಣ ರಾಮಚಂದ್ರ, ನಾನು ಮುಂದೆಯ ಮಾರ್ಗವನ್ನೇ ಹಿಡಿಯುತ್ತೇನೆ, ನೀನು ಹಿಂದೆ ಭಾಸಿದ್ದ ಮಧ್ಯದಲ್ಲಿ ಬರುವಳು ಅನುಜ. ತಿಳಿದು ನೋಡಿ ಈ ಮಾತು ಸಹಜ. ಅಗ್ರಜ ನಿನ್ನ ಇಷ್ಟದಂತೆ ಆಗಲೇ. ಕುಲಕದಂಬುದಿಗೆ ಸುಂಬ ಕುಂಭವನಂದನಿಸಿದ ಕುಂಭನೇಪತೆ, ನಿಮ್ಮ ಅಭಿಮತದಂತೆ ಅನ್ನ ಕರಂಬುಜದಲ್ಲಿ ಅಂಬುಸರಂಗಳಂ ಬಿಡಿದು ಇದ್ರಮ್ಮಿಳಿಂದ ನಡೆಯುವನು ರಾಮಚಂದ್ರ ಲಜ ಜೋಳಿತಾಂದ್ರೆ. रे पोडावी पाला कड़ू काष्टावा पडुवे ಕಾಂತೆ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಈ ಭಯಂಕರವಾದ ಅಡವಿಯಲ್ಲಿ ನನ್ನಿಂದ ಸರ್ವತಾ ನಡೆಯಲಾಗದು. ಅದೋ ಅಲ್ಲಿ ಕಾಣುವ ಪಂಚವಟಿಕೆ ನದಿ ತೀರದಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸಿ ಬಿಡು. ನಿತ್ಯವೂ ಹೊತ್ತು ಕಳೆಯುವುದಕ್ಕೆ ಅನುಕೂಲವಾಗಿ ತೋರುವುದು. ಖಂಡೆಯ ಕಾಂತ ಗುಣವಂತ. ತಮ್ಮ ಲಕ್ಷ್ಮಣ, ಅಣ್ಣ ರಾಮಚಂದ್ರ, ಈ ನದಿ ತೀರ ಪಂಚವಟಿಯಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಹೌದೇನ ಅಗ್ರಜ? ಅನುಜ, ಅಗ್ರಜ, ಈ ವನಾಂತರದೋಳು ನಮಗೆ ನಿತ್ಯಾಕೃತ ಭಕ್ತಿಗೆ ಸರಿಯಾಗಿ ಭಕ್ಷಿಸುವುದಕ್ಕೆ ನೂತನವಾದ ಹಣ್ಣು ಹಂಪಲಾದಿಗಳನ್ನು ತಂದು ಕೊಡುವಂತವನಾಗು. ನಾವಿರುವರು ಈ ಪರ್ಣಶಾಲೆಯಲ್ಲೇ ಇರುತ್ತೇವೆ. ಜಾಗ್ರತೆಯಿಂದ ಹೋಗುತ್ತಮ್ಮ. ಇಲ್ಲಿ ರಾಕ್ಷಸರ ಉಪಟಳವು ಬಹಳವಾಗಿರುವುದು. ಬಹು ಎಚ್ಚರಿಕೆಯಿಂದ ಕಾಲವನ್ನು ಕಳೆಯಬೇಕು. ಅನುಜ, ತಿಳಿದು ನೋಡಿ ಈ ಮಾತು ಸಹಜ. ಅಹೋ ಅಗ್ರಜ, ಅಹೋ ಲಕ್ಷ್ಮಣ, ನಿನ್ನ ಆಜ್ಞೆಯಂತೆ ಈ ಅರಣ್ಯದಲ್ಲಿರುವ ಕಂದು ಮೂಲ ಫಲಗಳನ್ನು ತಂದು ಕೊಡುತ್ತೇನೆ. ಹೊಳಿಬಳಿರಿಯ ಎಲೈ ಸಾರತೆ ಹಣ್ಣು ಹಂಪಲಾದಿಗಳನ್ನು ತರುವುದಕ್ಕೆ ದಾವ ಮಾರ್ಗವಾಗಿ ಹೋದರೆ ಸರಿ ಹೋಗಿತ್ತು. ಹಾಗಾದರೆ ಇದೇ ಮಾರ್ಗವಾಗಿ ಹೋಗೋಣ ಹೇಳಿ ಸಾರತೆ. ಅತಿ ಜಾಗ್ರತೆ. ನಿನ್ನ ಯಕ್ಷದಂತಾಗಲಿ ಭೂಪತಿ. ಸಾರಥಿ, ಈ ದಂಡ ಕಾರಣದ ತರಂಗಣೆಯನ್ನು ನೋಡಿದೆಯಾ? ನೋಡಿದನು ದೇವ. ಇದರ ವೈಭವವನ್ನು ವರ್ಣಿಸಿದಕ್ಕೆ ಶಾಸರಾರು ನಾಲಿಗೆ ಉಳ್ಳ ಆದಿಶೇಷನಿಗಾದರೂ ಅಸದಳವಾಗಿ ತೋರುತ್ತದೆ.
ಕತ್ತಲೆಯ ಸೂರ್ಯ ಪ್ರಕಾಶವಿಲ್ಲದಂತೆ ಮುಚ್ಚಿರುವುದನ್ನು ನೋಡಿದ್ಯಾ? ನೋಡಿದನು ದೇವ. ಸಾರಥಿ, ಭೂಪತಿ, ಈ ನಂದನವನವು ಗೀತಾವೃತ್ತದಿಂದ ನರ್ತನ ಮಾಡುವ ವಾರಂಗನೆಯರಂತೆ ಇದರಲ್ಲಿರುವ ಪುಂಗಾಜಗಳ ಸುದ್ದಿಯು ಜಂಗಾರ ಶಬ್ದವನ್ನು ಕೇಳಿದೆಯಾ? ನೋಡಿದನು ದೇವ. ಭೂಪತಿ, ಅಂತ ಪುಂಗಾಜಗಳ ಸರಬಿಡಿದು ಮಂಜುಳ ದನಿಯಿಂದ ಕೂಗುವ ಕೋಗಿಲೆಗಳ ಗಾನ ಧ್ವನಿಯನ್ನು ಕೇಳಿದೆಯಾ? ಕೇಳಿದನು ದೇವ. ಒಬ್ಬರೇ ಅದಕ್ಕೆ ಸರಿಗಾಗಿ ಚಾಣಕ್ಯಗಳು ಮಾತೂರ ಮಾತುಗಳನ್ನು ತಾಳವನ್ನು ನಡೆಸುವ ಎಂಬಂತೆ ಕಿಲಿ 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 ಎನ್ನುವ ನವೀನ ತರವಾದ ಶಬ್ದವನ್ನು ಕೇಳಿದೆಯಾ? ಕೇಳಿದನು ದೇವ. ಭಾರತೇ, ಭೂಪತಿ, ನೋಡುವವರ ಕಣ್ಣಿಗೆ ಈ ವನವು ಎಷ್ಟೋ ಶೋಭಾಯಮಾನವಾಗಿ ಕಾಣುತ್ತಿರುವುದು ನೋಡು. ನೋಡಿದನು ದೇವ. ಭಾರತೇ, ಭೂಪತಿ, ಅದು ಹಾಗಿರಲಿ ಇತ್ತ ನೋಡು. ಅದೇನು ದೇವ? ಪುಂಡು ಮಲ್ಲಿಗೆ, ಜಾಜ ಮಲ್ಲಿಗೆ, ಹೀರಜಾಜಿ, ಸಾವಂತಿಗೆ, ಇರವಂತಿಗೆ, ಜಾಜಿಗೆ, ಮೊರಗು ಮೊದಲಾದ ಕುಸಮಲ ತಂಗಳ ನೀ ಕುಂಜದಿಂದ ಒಪ್ಪು ಈ ವನವು ಎಷ್ಟೋ ಶೋಭಾಯಮಾನವಾಗಿ ಕಾಣುತ್ತಿರುವುದನ್ನು ನೋಡು. ಇದೇ ಊರಿನ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಸಾರಥಿಯೇ, ಸತ್ಯನಾರಾಯಣ ರೆಡ್ಡಿ ಮತ್ತು ಗೋಪಾಲ್ ರೆಡ್ಡಿ ದಣಿಯವರು, ರುಕ್ಮಾಲ್ ರೆಡ್ಡಿ ಅವರು ಈ ಸ್ಟೇಜ್ಗೆ ಆಗಮಿಸುತ್ತಿದ್ದಾರೆ. ನೇರಳ ಮೊದಲಾದ ಫಲರು ಚಂಗಗಳು ಸಾಲು ಸಾಲು ಆಗಿ ನೀಟಾಗಿ ತಲೆ ತೂಗುವಂತೆ ಕಂಗೊಳಿಸುತ್ತಿರುವುದನ್ನು ನೋಡು. ನೋಡಿದನು ಭೂಪತಿ. ಈ ವನದಲ್ಲಿ ನಮ್ಮ ಅಣ್ಣನಿಗೆ ಏಕವಾದ ಹಣ್ಣಂಪಲವಾದಿಗಳನ್ನು ದೊರೆಯುತ್ತವೆ. ಶೀಘ್ರವಾಗಿ ತತ್ತ ಫಲಗಳನ್ನು ತೆಗೆದುಕೊಂಡು ಹೋಗೋಣ ನಡಿ ಸಾರಥಿ. ಅತಿ ಜಾಗ್ರತೆ. ಇನ್ನೆಷ್ಟದಂತಾಗಲಿ ಭೂಪತಿ. ಸಿಂಧೂರು ಪಂಪಪತಿ ಲಕ್ಷ್ಮಣಗ. ಸಾರಥಿ ಎಲ್ಲವನ್ನೂ ನುಡಿಲಾರಿಸ. ಸಮಸ್ತರವಾಗಿರು ದೇವ.
ಎಲ್ಲ ಸಾರಥಿ ಇದೇನು ಪರಮಾಚಾರ್ಯದ ರೀತಿ ಅದು ಏನು ದೇವ ಸಾರಥಿ ಭೂಪತಿ ಈಗೋ ಅಲ್ಲಿ ನೋಡು ನೋಡಿದನು ದೇವ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಆಕಾಶ ಮಾರ್ಗದಿಂದ ಒಂದು ಕಟಕ ಬರೋದನ್ನು ನೋಡಿದ್ಯಾ ನೋಡಿದನು ದೇವ ಸಾರಥಿ ಭೂಪತಿ ಇದರ ವೈಭವವನ್ನು ಸಾಗಿಸುವುದಕ್ಕೆ ಸಹಸ್ರಾರು ನಾಲಿಗೆ ಉಳ್ಳ ಆದಿಶೇಷನಿಗಾದರೂ ಅಸದಳವಾಗಿ ತೋರುತ್ತದೆ ಬಲ ಬಲ ಸಾರಥಿ ಭೂಪತಿ ಈ ಅರಣ್ಯದಲ್ಲಿ ಎತ್ತ ನೋಡಿದರು ಸುರ ನರ ಕಿನ್ನರ ಕೆಂಪುರುಷರು ಸಂಚಾರವೇ ಇಲ್ಲವಲ್ಲ ಸಾರಥಿ ಭೂಪತಿ ಮುಂಗಾರ ಮಿಂಚಿನಂತೆ ಜಗ ಜಗ ಆಯಮಾನವಾಗಿ ಈ ಕಟಕವು ಬರುವುದು ಇದು ದಾರದಾಗಿರುವುದು ಸಾರಥಿ ಭೂಪತಿ ತನ್ನ ಕಿಂಕರನ ಮೇಲೆ ಮಂಕುಮತಿಯಿಂದ ಸಂಖ್ಯೆ ಇಲ್ಲದ ಪಿಂಕದಿಂದ ಬರಪ ಹಂತಕನವಡಿಯಲ್ಲೆತ್ತಿದ ಸಂಕರನ ಕರ್ಕಟಕವೇ ಅಥವಾ ದುಷ್ಟ ಶಿಕ್ಷಣ ಕರುಣ ಕಟಾಕ್ಷ ಪಚ್ಚಿ ವಾಗನ ಇರುಪಾಕ್ಷರಿಸ ಮೋಕ್ಷದಾಯಕನಾದ ಸಾಕ್ಷಾತ್ ಕಮಲಾಕ್ಷನ ಕರ್ಕಟಕವ ಸಾರಥಿ ಭೂಪತಿ ಮೂರ್ ಜಗದೋಳು ಪುರ್ಜಿತ ಗನಗರ್ಜಿತ ನಿರ್ಜನನಾಧಿಪ ನಂದನನಾದ ಭೋರ್ಜನ್ನ ವಜ್ರಾಜವು ಸಾರಥಿ ಭೂಪತಿ ಯಾರದಾದರ ಹಾಗಿರಲಿ ಹಾಕಿರ್ಜನ ಪೇಕ್ಷಿನಿಂದ ಈ ಕ್ಷಣದೊಳ ಉಪೇಕ್ಷೆ ಮಾಡದ ಈ ಕಟ್ಟಿಗಳನ್ನು ಹಿಡಿತೀನಿ ನೋಡು ನೋಡಲೇ ಸಾರಥಿ ಹಿಡಿದು ಬಿಡುವಲ್ಲಿ ಜಾಗ್ರತೆ ಕೃಷ್ಣಾಪುರದೋಳು ಇಬ್ಬರು ಆದಿಸುವ ಸೋದಮಿನಿಯಂತ ಕೋಟಿ ಸೂರ್ಯ ಪ್ರಕಾಶವ ತಿಕ್ಕರ್ಸವ ಕಟ್ಕವು ಎಲ್ಲ ಕರಕ್ಕೆ ಬಂದಿರುವುದು ತತ್ತು ಪ್ರಯತ್ನ ಇಲ್ಲಿದ್ದ ಒಂದು ಪದವನ್ನು ಕಂಡರಿಸ ಈ ಕುಟ್ಟು ಭೂಮಿಯ ತಟ್ಟು ಬಳ ಎಂತ ಬೆಳವಂತ ಈ ಕಟಕದಿಂದ ಕಡೆಯುತ್ತೇನೆ ನೋಡು ನೋಡಿದೆ ಸಾರಥಿ ಅಯ್ಯೋ ಎಲ್ಲ ಸಾರಥಿ ಎಂತ ಮೋಸವಾಗಿತ್ತು ಅದು ಏನು ದೇವ ಈ ಕಟಕದ ಗುಣವನ್ನು ಪರಿಶೀಲಿಸಬೇಕೆಂದು ಇಲ್ಲಿದ್ದ ಒಂದು ಪದವನ್ನು ಕಂಡಿಸಿದರೆ ತತ್ಪದೇ ಬುಡದಲ್ಲಿ ಮಾತ್ರವಾದ ರಘು ತೋರುವುದಲ್ಲ ಹೌದು ದೇವ ಸಾರಥಿ ಭೂಪತಿ ಎಂತ ಮೋಸವಾಗಿತ್ತು ಅದು ಏನು ಮೋಸವಾಯಿದ್ದೇವ ಆ ಪದೆಯಲ್ಲಿ ತಪಗೈಯುವವರು ನರರೋ ಮುನಿಗಳೋ ಅಥವಾ ದೇವತೆಗಳೋ ಇಲ್ಲವೇ ಅಸಮಬಲಿಶಾಲಿಯಾದ ತಪಸ್ವಿಯೋ ಇಲ್ಲವೇ ಸರಸಗುಣ ಸಂಪನ್ನನಾದ ಸಾಧ ಸತ್ಪುರುಷರು ಭೂಪತಿ ಬಸವಳಿದ ಅಸುಲೀಗವಂತೆ ಮಾಡಿದನ ಈ ಸಂಗತಿಯನ್ನ ನಮ್ಮ ಅಣ್ಣನಾದ ಶ್ರೀರಾಮಚಂದ್ರನಿಗೆ ಹೇಳೋದಕ್ಕೆ ಓಡಿ ಸಾರಥ ಅತಿ ಜಾಗ್ರತೆ ನಿನ್ನೆ ಆಗಿ ಭೂಪತಿ ಅವ್ವೋ ಅನುಜಾಗ್ರಣಿಯಾದ ಲಕ್ಷಣ
ನಿತ್ಯಾಕೃತ ಭಕ್ತಿಗೆ ಸರಿಯಾಗಿ ಭಕ್ಷಿಸುವುದಕ್ಕೆ ನೂತನವಾದ ಹಣ್ಣು ಹಂಪಲಾದಿಗಳನ್ನು ತಂದು ಕೊಡುತ್ತಿದ್ದೆ. ಈ ಇವತ್ತಿನ ದಿನ ಯಾತಕ್ಕೆ ಆಲಸ್ಯ ಮಾಡಿದೆ ಅನುಜ? ನಿನ್ನ ಹಸ್ತದ ತಳಕ್ ತಳನೆ ಒಳಿಯುವ ಬಳಿನ ಈ ಖಡ್ಗವು ಎತ್ತನಿಂದ ಬಂದಿದ್ದು ತಾವ ರಾಕ್ಷಸರ ಕೂಡ ಯುದ್ಧವನ್ನು ಮಾಡಿದಿ. ಅದು ತಾವ ಅಸುರನ್ನೇ ಒತ್ತು ಓಡಿಸಿದಿ. ಚೆನ್ನಾಗಿ ಎನ್ನ ಮುಂದೆ ತಿಳಿಸುವ ತಮ್ಮ, ತಿಳಿಪಡಿಸುವ ಈ ಖಡ್ಗದ ಮರ್ಮ. ಅಣ್ಣ ರಾಘವ, ಏನು ಹೇಳಲಿ ಖಡ್ಗದ ಮರ್ಮವ? ಅದೇನು ಅನುಜ? ಅಗ್ರಜ, ಅನುಜ, ನಿನ್ನ ಆಜ್ಞೆ ಪ್ರಕಾರವಾಗಿ ಇದೇ ಮಾರ್ಗವಾಗಿ ಅರಣ್ಯ ಹಿಡಿದು ಹೋಗುವ ಸಮಯದಲ್ಲಿ ಆಕಾಶ ಮಾರ್ಗದಿಂದ ಮುಂಗಾರು ಮಿಂಚಿನಂತೆ ಈ ಬೆಚ್ಚಲುವ ಖಡ್ಗವು ಬರಲು ನಾನು ಅದನ್ನು ಕಂಡು ಎನ್ನ ಹಸ್ತಕ್ಕೆ ಪ್ರಶಿಷ್ಟವಾಗಿ ತೆಗೆದುಕೊಂಡು ಅಲ್ಲಿದ್ದ ಒಂದು ಪದೆಯನ್ನು ಖಂಡಿಸಿದರೆ ತತ್ಪದೆಯ ಬುಡದಲ್ಲಿ ಮಾತ್ರವಾದ ರಘುತೋರನ್ನು ಕಂಡು ಗಾಬರಿಗೊಂಡು ನಿನ್ನನ್ನು ಕೇಳುವುದಕ್ಕೆ ಓಡೋಡಿ ಬಂದನು. ಅಗ್ರಜ, ಅನುಜ, ಈ ಅರ್ಥವಾಗಿ ಪ್ರಾಣ ಹತ್ಯೆ ಮಾಡಿ ಪಾಪಕ್ಕೂ ಒಳಗಾದನೆಂದು ಬಾಧಿಸುತ್ತಿರುವುದು. ಅನುಜ, ಆ ಪದೆಯಲ್ಲಿ ಸತ್ತವರು ನರರೋ ಸುರರೋ ಯಾರೋ ತಿಳಿಯದ ರಾಘವ, ಇದೇ ನೋಡು ಈ ಖಡ್ಗದ ಮರ್ಮವ. ಪ್ರಾಣೇಶ್ವರ, ಪ್ರಾಣಕಾಂತೆ, ಎಂಥ ಮೋಸವಾಯಿತಲ್ಲ ಪ್ರಿಯ. ಅದೇನು ಕಾಂತೆ? ಸುಂದರ, ಅಯ್ಯೋ ರಮಣಿ, ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಶೂರ್ಪನಖಿ ರೆಡಿ ಆಗಿರ್ಬೇಕು. ಏನೋ ಮೋಸವಾ ಈ ತೈಯೋ, ಎಂತ ಕಷ್ಟ ಬಂತಿ ತೈಯೋ, ಏನೋ ಮೋಸವಾ ಈ ತೈಯೋ. ಪ್ರಾಣೇಶ್ವರಿ, ಎಂಥ ಮೋಸವಾಯಿತಲ್ಲ ಪ್ರಿಯ. ಕಾಂತಿ, ನಾನು ಅಯೋಧ್ಯ ಪಟ್ಟಣವನ್ನು ಬಿಟ್ಟು ಬರುವಾಗಿ ನಿನಗೆ ಈ ಸಂಗತಿ ಮೊದಲೇ ತಿಳಿಸಲಿಲ್ಲವೇ ಸುಂದರಿ? ಚೆನ್ನಾಗಿ ಕೇಳು ಪ್ರಿಯ. ಚೆನ್ನಾಗಿ ಹೇಳು ಕಾಂತಿ. ಸಡಗಾರ ವೆಲ್ಲ ಬಿಟ್ಟು ಆಡವಿಯೋಳು ಮಾನೆ ಕಟ್ಟಿ ಏನು ಮೋಸವ ಈ ತೈಯೋ. ಕಾಂತ, ಪ್ರಾಣೇಶ್ವರಿ, ಎಂಥ ಮೋಸವಾಯಿತಲ್ಲ ಪ್ರಿಯ. ಅದು ಏನು ಕಾಂತಿ? ಅಯೋಧ್ಯ ಪಟ್ಟಣವೆತ್ತ ಈ ದಂಡಕಾರಣಿವೆತ್ತ, ಆ ಖಡ್ಗವೆತ್ತ ಈ ಪರ್ಣಶಾಲಿಯತ್ತ. ಎಂಥ ಮೋಸವಾಯಿತಲ್ಲ ಕಾಂತ ಗುಣಮಂತ. ಅಯ್ಯೇ ಕಾಮನಿ ಮಣಿ ಸೌಂದರ್ಯ ಕಣಿ. ಪ್ರಾಣೇಶ್ವರ, ಮನೋಹರಿ, ಅಖಿಲ ಬಲ ಶಕ್ತಿಯುಳ್ಳ ಹಕಳಾಂಕ ಮಹಿಮನಿಗೆ ವಿಕಲಮತಿ ನೀನು ಹುಚ್ಚು ಹಚ್ಚಬೇಡ. ಈ ಮಾತು ಇನ್ನೊಂದು ಸಾರಿ ಉಚ್ಚರಿಸಬೇಡ. ಮನೋಹರಿ, ಮನೋಹರ, ಈ ಭೂಮಂಡಲದೋಳು ನಾವೇ ಗಂಟು ಗಲಿಗಳೆಂದು ಅಂದಲಿದು ಬರುವ ಜಡಮತಿಗಳನ್ನು ದಟ್ಟನೆ ಈ ಗುಡ್ಡು ಭೂಮಿಗೆ ತುಪ್ಪನೆ ಅಪ್ಪಳಿಸಿ ಬಿಡಿವೆ. ಇಂಥ ಭಯವನ್ನು ಹಚ್ಚಿಕೊಂಡು ಮನದೋಳು ಬುಗಿಲ್ ಪುಟ್ಟಿಸಬೇಡ ಭೃಂಗವೇಣಿ. ನಾನು ಅಯೋಧ್ಯ ಪಟ್ಟಣವನ್ನು ಬಿಟ್ಟು ಬರುವಾಗೆ ಈ ಸಂಗತಿ ನಿನಗೆ ಮೊದಲೇ ತಿಳಿಸಲಿಲ್ಲವೇ? ಕಾಮನಿ ಮಣಿ, ಕಾಂತ, ಕಾಲ ಕಿತ್ತಿ ಬಂದ ಮೇಲೆ ಆಲೋಚನೆಯಾದಕ್ಕೆ ಬಂದಿದ್ದೆಲ್ಲ ಬರಲಿ. ಶ್ರೀರಾಮಲಿಂಗೇಶನ ಅಂತಃಕರಣ ನಮ್ಮ ಮೇಲೆ ಇರಲಿ. ಅವರು ನಮ್ಮ ಸಂವರಿಸಿ ಬಿಡುವನು. ಈ ಲಕ್ಷ್ಮಣನಿಗೆ ನೀನು ಭಯವನ್ನು ಪುಟ್ಟಿಸಬೇಡ ಭೃಂಗವೇಣಿ. ಚತುರ್ ಮಾತಿನವಳು ಜಾಣಿ. ಶೂರ್ಪನಖಿ ಬರ್ಬೇಕು. ಶೂರ್ಪನಖಿ, ಶೂರ್ಪನಖಿ ಬರಬೇಕು. ಮುಖಂಡರಾಗಿರ್ತಕ್ಕಂಥ
ಕೆ ಸತ್ಯನಾರಾಯಣ ರೆಡ್ಡಿ ಸರ್ ಅವರು ಮತ್ತು ಗೋಪಾಲ್ ರೆಡ್ಡಿ ಸರ್ ಅವರು, ರುಕ್ಮಾಂಗದ ರೆಡ್ಡಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಮತ್ತು ಪಿ ಕೃಷ್ಣಾರೆಡ್ಡಿ ಅವರು, ವಿ ರಾಘರೆಡ್ಡಿ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಮತ್ತು ಉಳಿದಂತೆ ಶೇಷಾರೆಡ್ಡಿ, ನಾಗರೆಡ್ಡಿ, ವಿಜಯಮೋಹನ್ ರೆಡ್ಡಿ, ಕೆ ರಾಘವರೆಡ್ಡಿ, ವಿ ರಾಘವರೆಡ್ಡಿ, ಪಿ ಕೃಷ್ಣಾರೆಡ್ಡಿ, ಕೆ ಶ್ರೀನಿವಾಸ ರೆಡ್ಡಿ, ಕೆ ಪ್ರಭಾಕರ್ ರೆಡ್ಡಿ, ಪಿ ಭಾಸ್ಕರ್ ರೆಡ್ಡಿ, ಹರಿಪ್ರಸಾದ್ ರೆಡ್ಡಿ, ನವೀನ್ ಕುಮಾರ್ ರೆಡ್ಡಿ, ರುಕ್ಮಾಂಗದ ರೆಡ್ಡಿ, ಎಂ ವಿಜಯಭಾಸ್ಕರ್ ರೆಡ್ಡಿ, ಅಶೋಕ್ ನಗರ್ ಗೋಪಾಲ್ ರೆಡ್ಡಿ, ಅಶೋಕ್ ನಗರ್ ತಿರುಪತಿ ರೆಡ್ಡಿ, ಗಿಡ್ಡಂಗುಸ್ವಾಮಿ ರೆಡ್ಡಿ, ಪಾಲಕ್ ರೆಡ್ಡಿ ಅವ್ರ ಮಗ ಸತ್ಯನಾರಾಯಣ ರೆಡ್ಡಿ, ವೈ ವನ್ನಾರೆಡ್ಡಿ, ಎಚ್ ಕೃಷ್ಣಾರೆಡ್ಡಿ, ಸೋಮಲಿಂಗರೆಡ್ಡಿ ಅವ್ರ ಮಗ ವನ್ನಾರೆಡ್ಡಿ, ಶ್ರೀನಿವಾಸ ರೆಡ್ಡಿ, ವಿ ವನ್ನಾರೆಡ್ಡಿ, ವೈ ವನ್ನಾರೆಡ್ಡಿ, ಎನ್ ಪ್ರಸಾದ್ ರೆಡ್ಡಿ, ವೈ ವನ್ನಾರೆಡ್ಡಿ, ಗುಬ್ಬಳ್ಳಿ ಹನುಮಂತ, ಶಿವರುದ್ರಪ್ಪ ಮುಂತಾದವರ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಈ ವೇದಿಕೆಯಲ್ಲಿದ್ದಾರೆ, ಅವ್ರಿಗೆ ಕೂಡ ಧನ್ಯವಾದಗಳು. ಪೊಲೀಸ್ ಇಲಾಖೆಯ ಕೃಷ್ಣ ಸಾರ್ ಅವರು ಕೂಡ ವೇದಿಕೆ ಮೇಲಾಗಿರ್ಬೇಕು. ಇಬ್ಬರು ಪೊಲೀಸ್ ಸಿಬ್ಬಂದಿಯವರು ಬಂದಿದ್ದಾರೆ. ಕೃಷ್ಣ ಸಾರ್ ಮತ್ತು ಇನ್ನೊಬ್ಬರ ಹೆಸರು ಗೊತ್ತಿಲ್ಲ, ದಯಮಾಡಿ ವೇದಿಕೆಗೆ ಬರ್ಬೇಕು ಸರ್. ಪೊಲೀಸ್ ಇಲಾಖೆಯವರು ಜೈ ಮಹೇಶ್ ಸಾರ್ ಆಗಲಿ, ಲೈನ್ ಮ್ಯಾನ್ ಮಂಜು ಸಾರ್ ಆಗಲಿ ಬಿದ್ದ ಸ್ವಾಗತ ಸತ್ಯನಾರಾಯಣ ರೆಡ್ಡಿಗೆ ಸ್ವಾಗತ, ಸ್ವಾಗತ ಸ್ವಾಗತ ಗೋಪಾಲ್ ರೆಡ್ಡಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಸಂಗೀತದ ಸುದೆ ಗಾನ ನರ್ತನ, ಸ್ವಾಗತ ಸ್ವಾಗತ ರುಕ್ಮಾನಂದ ರೆಡ್ಡಿಗೆ ಸ್ವಾಗತ, ಸ್ವಾಗತ ಸ್ವಾಗತ ರಾಘವ ರೆಡ್ಡಿಗೆ ಸ್ವಾಗತ, ಸ್ವಾಗತ ಸ್ವಾಗತ ಕೃಷ್ಣ ರೆಡ್ಡಿಗೆ ಸ್ವಾಗತ. ಇಂದಿನ ದಿನ ಮಹಾಶುಭ ದಿನ, ಇಂದಿನ ದಿನ ಮಹಾಶುಭ ದಿನ, ಸಂಗೀತದ ಸುದೆ ಗಾನ ನರ್ತನ, ಸ್ವಾಗತ ಸ್ವಾಗತ ಅತಿಥಿಗಳಿಗೆ ಸ್ವಾಗತ. ಸೈಲೆನ್ಸ್. ಆಗ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ನೋಡಿದ್ವಿ, ದಾನ ಧರ್ಮ ಮಾಡುವಂತೆ ಮತ್ತು ದಾನ ಧರ್ಮ ಕೊಟ್ಟಿದ್ದು ಯಾರಿಗೆ ಹೇಳದಂತೆ ಇರತಕ್ಕಂಥ ಪುನೀತ್ ರಾಜ್ಕುಮಾರ್ ನೋಡಿದ್ವಿ. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಬೈರ್ಗಾಮ್ ಭರದನಹಳ್ಳಿ ಗ್ರಾಮದಲ್ಲಿ ಬಿತ್ತಿ ಬೆಳೆಯಬೇಕು ಒಕ್ಕಲಿಗರಾಗಿ, ಹುಟ್ಟಬೇಕು ಹಳ್ಳಿಗೆ ಒಳ್ಳೆಯವರಾಗಿ, ದಾನ ಧರ್ಮ ಮಾಡದೆ ಹೆಸರು ಹೇಳದಂತಿರುವ ಈ ಬೈರದೇವನ ಹಳ್ಳಿಯಲ್ಲಿ ಜನರ ಕಷ್ಟಕ್ಕೆ ಕೊಂದು ಕೊರತೆಗಳನ್ನೇ ಆ ಕಷ್ಟವನ್ನು ನೊಂದಿಸಿ ಬಡವರಿಗೆ ಸಹಾಯ ಮಾಡಂತಿರಬೇಕು ನಮ್ಮ ಸತ್ಯನಾರಾಯಣ ರೆಡ್ಡಿ ಸಾರಂತವರಾಗಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಕೋರಬೇಕೆಂದು ಶುಭ ಕೋರುತ್ತೇವೆ. ಮತ್ತು ಈ ವೇದಿಕೆ ಉದ್ದೇಶಿಸಿ ಈ ರಂಗಭೂಮಿ ಇದು ಎರಡು ಮಾತುಗಳನ್ನು ರುಕ್ಮಾನ್ ರೆಡ್ಡಿ ಸಾರ್ ಅವರು ಮಾತಾಡಬೇಕಾಗಿ ವಿನಂತಿ, ಮತ್ತು ಸತ್ಯನಾರಾಯಣ ರೆಡ್ಡಿ ಸಾರ್ ಕೂಡ ಒಂದು ಎರಡು ಮಾತಾಡಬೇಕಾಗಿ ವಿನಂತಿ. ಎಲ್ಲ ಈ ಜನಕ್ಕೆ ಬಂದು ಹಿಂಗ ಬಯಲಾಟಗಳು ನೋಡೋದು ಭಾಳ ಸಂತೋಷ. ನಾನು ಭಾಳ ಟೈಮ್ ತಗೊಂಬೋದಿಲ್ಲ, ಯಾಕಂದರೆ ನಿಮಗೆ ಈ ವೇಷಗಳು ಕಟ್ಟಿದವರಿಗೆ ಜಗ್ಗಿ ಆಡಬೇಕು, ನೋಡಬೇಕು, ಮಳೆ ಬಂದರೆ ನಂದು ನಿಂತೋತ್ತೆ ನಿಂದು ನಿಂತೋತ್ತೆ ಅನಿಸ್ತತೆ. ಅದಕ್ಕಾಗಿ ನಾವು ಅಣ್ಣವ್ರು ಕೆಳಗೆ ನಿಂತ್ಕೊಂಡು ನೋಡಿ ನಿಮಗೆ ಬಿರಿನ್ ಸ್ಕೋಪ್ ಮಾಡಿ ಕೊಟ್ಬಿಡ್ತೀವಿ, ದಾರಿ ಮಾಡಿಬಿಡ್ತೀವಿ ಸುಗಮವಾಗಿ. ಭಾಳ ನಮ್ಮೂರಾಗ ಹಿಂಗೆ ಆಡಿದ್ದು ಭಾಳ ಸಂತೋಷ. ನಮ್ಮ ಶ್ರೀನಿವಾಸ ರೆಡ್ಡಿ ಅಣ್ಣ ಜಸ್ಟ್ ಲೇಟಾಗಿ ಬಂದಾನ, ಲೇಟೆಸ್ಟಾಗಿ ಬರ್ತಾನೆ ಶ್ರೀನಿವಾಸ ರೆಡ್ಡಿ ಅಣ್ಣ ಬರದನಹಳ್ಳಿಗೆ ಲೇಟೆಸ್ಟ್ ಮಾಡ್ಲತ್ತ. ಹಂಗಾಗಿ ಭಾಳ ಸಂತೋಷ. ಎಲ್ಲರೂ ಕ್ಲಬ್ಸ್ ಹೊಡಿಬೇಕು ಶ್ರೀನಿವಾಸ ರೆಡ್ಡಿ ಅಣ್ಣಗ.
ಆಮೇಲೆ ರಾಸಿನಪ್ಪನ ಅಣ್ಣ ಆಮೇಲೆ ನನಗೆ ಎದಕ್ಕೆ ಭಾಳ ಖುಷಿ ಅಂದರೆ 2 ನಿಮಿಷದಾಗ ಹೇಳ್ತೀನಿ. ನಾನು ನಮ್ಮೂರಾಗ ಫಸ್ಟು ಗಣಪತಿ ಹಬ್ಬ ಸ್ಟಾರ್ಟ್ ಮಾಡಿದಾಗ ಬಯಲಾಟ ಆಡಿಸ್ಬೇಕಂಬುದು ಹುಚ್ಚಿತ್ತು. ಅವಾಗ ಯಾಕೋ ಟೈಮ್ ಸೆಟ್ ಆಗಿ ಆಡಲಿಲ್ಲ. ಅವಾಗ ನನ್ನ ಮಗನ ಬಯಲಾಟ ಬಾಲಕೃಷ್ಣ ಪಾರ್ಟಿ ಬೇಕಂದಿದ್ದೆ. ಈಗ ಮಗ ಕೂಡ ದೊಡ್ಡನಾಗೇನ, ಮೊಮ್ಮಗ ಬಂದಾಗ ನೀವು ಆಡಿದರೆ ನನ್ನ ಮೊಮ್ಮಗನಂತೂ ಗ್ಯಾರಂಟಿ ಆಡಿಸ್ತೀನಿ ನಾನು. ನಮಗೆ ಭಾಳ ಆಸೆ ಐತೆ. ಹಂಗಾಗಿ ಭಾಳ ಸಂತೋಷ. ನೀವು ಇಷ್ಟೆಲ್ಲ ಜನ ಬಂದು ಪ್ರಾಕ್ಟೀಸ್ ಮಾಡಿ ಬದುಕಿದ್ದಾಗ ಕೂಡ ಇದ್ರ ಮಗ ವ್ಯಾಮೋಹ ಐತಂದರೆ ಇದು ಭಾಳ ಇಂಟ್ರೆಸ್ಟ್ ಇರೋ ಕೆಲಸ. ಎಲ್ಲರೂ ಆಡೋರ್ಗಿಂತ ಜಾಸ್ತಿ ನೋಡೋರು ಜಗ್ಗಿ ಬರಬೇಕು. ಯಾಕಂದರೆ ನೋಡೋರು ಜಗ್ಗಿದ್ರೇ ಆಡೋರ್ಗೆ ಇಷ್ಟ ಬರೋದು. ಅದಕ್ಕಾಗಿ ಎಲ್ಲರೂ ಜಗ್ಗಿ ಕ್ಲಬ್ಸ್ ಹೊಡೆದು ಅವ್ರು ಮಜಾ ಮಾಡ್ರಿ. ನಾವು ಕೂಡ ಬಿರಿಯಾನಿ ಕೆಳಗಿಳಿದು ಹೋಗ್ತು. ಆಡೋರು ಭಾಳ ಬೇಸಾಡ್ತಾರೆ. ನೀವು ಭಾಳ ಬೆಳಗ್ಗೆ ನೋಡ್ಬೇಕಂತ ನಮ್ಮ ಆಸೆ. ನಾನು 2 ಮಾತು ಮುಗಿಸ್ಕೊಡ್ತೀನಿ. ಈ ನಾಟಕ ಸಂಘಕ್ಕೆ ಇದೇ ಗ್ರಾಮದ ಮುಖಂಡರಾಗಿರ್ತಕ್ಕಂಥ KS ಹದಿನಾಡು ಸರ್ ಅವರು 25,000 ರೂಪಾಯಿಗಳನ್ನು ಬಹುಮಾನ ಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಗ್ರಾಮದ ಮುಖಂಡರಾಗಿರ್ತಕ್ಕಂಥ K. ರುಕ್ಮಾಂಗದ ರೆಡ್ಡಿ ಅವರು ಈ ನಾಟಕ ಸಂಘಕ್ಕೆ 5,000 ರೂಪಾಯಿಗಳನ್ನು ಬಹುಮಾನ ಪೂರ್ವಕವಾಗಿ ಕೊಟ್ಟಿರುತ್ತಾರೆ. ಇದೇ ಗ್ರಾಮದ P. ಕೃಷ್ಣಾರೆಡ್ಡಿ ಅವರು ಮತ್ತು K. ಶ್ರೀನಿವಾಸ ರೆಡ್ಡಿ ಅವರು ತಲಾ 1,000 ರೂಪಾಯಿಗಳನ್ನು ಈ ನಾಟಕ ಸಂಘಕ್ಕೆ ಅರ್ಪಿಸಿರುತ್ತಾರೆ. ಈ ಗ್ರಾಮದ ಮುಖಂಡರಾಗಿರ್ತಕ್ಕಂಥ KS ಹದಿನಾರು ಸರ್ ಅವರು ಈ ನಾಟಕದಲ್ಲಿ ಸೀತಾ ಪಾತ್ರಧಾರಿಯಾಗಿರ್ತಕ್ಕಂಥ ಕಮಲಮ್ಮಕ್ಕನವರಿಗೆ 1,000 ರೂಪಾಯಿಯನ್ನು ಮತ್ತು ಸಾರಥಿ ಪಾತ್ರಧಾರಿ ವೀರೇಶಣ್ಣವರಿಗೆ 500 ರೂಪಾಯಿಯನ್ನು 500 ರೂಪಾಯಿ ಪ್ರೇಮಪೂರ್ವಕ ಕೊಟ್ಟುತ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಸತ್ಯನಾರಾಯಣ ರೆಡ್ಡಿ ಅವರು ನಮಗೆ 1,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಶಾಗನೂರು ಪಮ್ಮ ಮಗ ವಿನಂತಿ. ಉಲ್ಗಣ್ಣವರಿಗೆ ನನ್ನ ಅನಂತ ಧನ್ಯವಾದಗಳು. ಅರ್ಜೆಂಟಾಗಿ ಮ್ಯಾನೇಜರ್ಗಳು ಸುರ್ಪನಕ್ಕಿ ಕರ್ಕೊಂಡ್ಬರ್ಬೇಕು. ಟೈಮ್ ಆಗ್ತದೆ, ಲೇಟ್ ಮಾಡಬಾರ್ದು. ಸುರ್ಪನಕ್ಕಿ ಬರಬೇಕು. ಸೈಲೆನ್ಸ್. ಏನ ಹುಡುಗಿ ಚುಟು 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 ಅನ್ನುತ್ತೈತಿ, ನನಗ ಗುರು ಗುರು ಆಗ್ತೈತಿ. ಚುಟು ಚುಟು ಅನ್ನುತ್ತೈತಿ, ಗುರು ಗುರು ಆಗ್ತೈತಿ. ಸೈಲೆನ್ಸ್. ಹೊರತಿಲ್ಲ ದಿಪ್ಪೈತಗ
ದಿಗದೈಚಣ ದಿಗದೈಚಣ ತೈತ ತೈತ ದಿತ್ತ. ಸೈಲೆನ್ಸ್. ನಮಕಿನ ಹಿರಿಯ ಕಲಾವಿದ ಆಗಿನ ಕಾಲದಾಗ ಹೆಣ್ಮಕ್ಳು ಗರ್ಭವತಿ ಇರುವಾಗ ಏನೇನು ಬಗ್ಸಿದ್ರು ಅಂದರೆ ನಾಯಿ ಬಾರೆಹಣ್ಣು, ಉಚ್ಚಿತ್ ಬಾರೆಹಣ್ಣು, ಜಾಜ, ಕೆಮ್ಮಣ್ಣು ಅಂಥವೆಲ್ಲ ತಿಂತಿದ್ರು. ಈಗಿನ ಕಾಲದ ಹೆಣ್ಮಕ್ಳು ಪಾನ್ಪುರಿ ತಾಂಬಯ್ಯೋ ಮಾಮ ಪಾನ್ಪುರಿ ಅಂತಾರೆ. ಹಸಿರು ಕಡ್ಡಿಯ ಸೀರೆ ಟೋಪಿ ಸೆರಗು ಮೇಲೆ ಮಾಡಿ ಬಿಸಿಲಿಗೆ ಬೆನ್ನು ಕಾಚಿ ಕೊಂದಂಗಾಗೈತೆ ನನಗೆ ನಿನ್ನಂಗಾಗೈತೆ. ಹಸಿರು ಕಡ್ಡಿಯ ಸೀರೆ ಟೋಪಿ ಸೆರಗು ಮೇಲೆ ಮಾಡಿ ಬಿಸಿಲಿಗೆ ಬೆನ್ನು ಕಾಚಿ ಕೊಂದಂಗಾಗೈತೆ ನನಗೆ ನಿನ್ನಂಗಾಗೈತೆ. ಅಪ್ಪಳ ಸಂಡೆಗೆ ಒಪ್ಪಿನಕಾಯಿ ಮರದಲ್ಲಿರುವ ಮಾವಿನಕಾಯಿ, ಅಪ್ಪಳ ಸಂಡೆಗೆ ಒಪ್ಪಿನಕಾಯಿ ಮರದಲ್ಲಿರುವ ಮಾವಿನಕಾಯಿ, ಕಾಯಿಗೆ ಬಳ್ಳು ಎಟ್ಟೋ ತಿನ್ನಂಗಾಗೈತೆ ನನಗೆ ಬೈಗೆ ಕಾಡೈತೆ. ಕಾಯಿಗೆ ಬಳ್ಳು ಎಟ್ಟೋ ತಿನ್ನಂಗಾಗೈತೆ ನನಗೆ ಬೈಗೆ ಕಾಡೈತೆ. ಹಸಿರು ಕಡ್ಡಿಯ ಸೀರೆ ಟೋಪಿ ಸೆರಗು ಮೇಲೆ ಮಾಡಿ ಬಿಸಿಲಿಗೆ ಬೆನ್ನು ಕಾಸಿ ಕೊಂದಂಗಾಗೈತೆ ನನಗೆ ನಿನ್ನಂಗಾಗೈತೆ. ಅಪ್ಪಳ ಸೊಂಡೆಗೆ ಒಪ್ಪಿನಕಾಯಿ ಮರದಲ್ಲಿರುವ ಹುಣಸೆಕಾಯಿ, ಅಪ್ಪಳ ಸೊಂಡೆಗೆ ಒಪ್ಪಿನಕಾಯಿ ಮರದಲ್ಲಿರುವ ಹುಣಸೆಕಾಯಿ, ಕಾಯಿಗೆ ಬಳ್ಳು ಎಟ್ಟೋ ತಿನ್ನಂಗಾಗೈತೆ ನನಗೆ ಬೈಗೆ ಚಪ್ಪಾಳೆ ಚಪ್ಪಾಳೆ ಗಾಯತೆ ನನಗೆ ಬೈಗೆ ಕಾಡೈತೆ. ಹಸಿರು ಕಡ್ಡಿಯ ಸೀರೆ ಟೋಪಿ ಸೆರಗು ಮೇಲೆ ಮಾಡಿ ಬಿಸಿಲಿಗೆ ಬೆನ್ನು ಕಾಮಂಗಾಗೈತಿ ಕಾಮಂಗಾಗೈತಿ ಕಾಸಂಗಾಗೈತೆ. ಸೀನಿಯರ್ ನಮ್ಮ ಅಣ್ಣ, ಇವರು ಕೂಡ ಒಬ್ಬ ದೊಡ್ಡ ಕಲಾವಿದ, ಸಾರಥಿ ಕೂಡ ನಮಕಿನ ಅಣ್ಣನ ಸಮಾನರು. ಪಾತ್ರಧಾರಿಗಳನ್ನ ಮಾತಾಡಿಸ್ಬೇಕಾಗಿದೆ. ಶೈಲಾಸ್ ಗೋಡೆ ಗುಡಿಸಿದ ಬಂದ ವೀರಾದಿ ವೀರ ನಮ್ಮ ತಾವು ನನ್ನ ಕೇಳಿ ತಾಯಿ ಕಳ್ಳೆ ಬಿದ್ದು ಸಾಯಿ. ಓ ಜನನಿ ತಮ್ಮನ್ನು ತಾವು ನಾನು ಕೇಳಿದೆ. ಬಳಿರಿಯೇ ಎಲೈ ಮಾನವ ದೇವ ದೇವಿ ಈ ದಂಡಕರಣದಳ ಬಂದ ಒತ್ತತ್ವೀರಳ ಸೌರಧೀರಳನಂ ದಾರಂದು ಕೆಳವ ನೀರು ದಾರಲ ನರದಮನ ಸರಿ ಓ ದೇವಿ ನಾವದಾರದರೆ ಈ ಬಯಲಾಟವನ್ನು ಆಡಬೇಕಾದರೆ ನಾನು ರೊಕ್ಕ ಕಟ್ಟಿ ಇದರ ಮೇಲೆ ಹಾಕಬೇಕು, 4 ಕೈ ತಟ್ಟಿ. ನಮ್ಮ ಆರ್ಮನೆ ಮಾಟಕ್ಕೆ ಕೊಡ್ತಾರೆ ತಿಂಗಳಿಗೆ 30,000 ರೂಪಾಯಿ ಪಟ್ಟಿ, ನಮ್ಮ ಕೂಲಿಗೆ ಹೆಣ್ಮಕ್ಳಿಗೆ ಕೊಡ್ತಾರೆ 20,000 ರೂಪಾಯಿ ಪಟ್ಟಿ. ನಮ್ಮ ತಬಲಾಜಿ ಅವ್ರ ಹೆಸರು ಬರುವಲ್ದ ರಾವಣನಿಗೆ ಕೊಡ್ತಾರೆ 5,000 ರೂಪಾಯಿ ಪಟ್ಟಿ. ನಮ್ಮ ಪ್ಯಾಡ ಮಾಟ ನಾಗಲಿಂಗೆ ಕೊಡ್ತಾರೆ 6,000 ರೂಪಾಯಿ ಪಟ್ಟಿ. ನಮ್ಮ ಸಾರಥಿ ಪಾತ್ರ ಮಾಡಿದವರಿಗೆ ಕೊಡ್ತಾರೆ ಮುಂಜಾನೆ ಇಡ್ಲಿ ಮೆಣಸಿನಕಾಯಿ ಗಟ್ಟಿ ಒಳಗೆ ದಿಟ್ಟವಾಗಿ ಮಾತನಾಡಿಸುವ ಪುಟ್ಟ ಮಗನ ಸಾರಥಿ ನಾನಲ್ಲವೇನು ತಾಯಿ ಸೌಖ್ಯಪ್ರದಾಯಿ. ಬಳಿರಿಯೇ ಎಲೈ ಮಾನವ ನಾವುದಾರಂದರೆ ತಾವುದಾರ ತಾಯಿ. ಈ ವನಂತರದಳು ಋಷಿಮುನಿಗಳ ಮಲ್ಲಪ್ಪ ತಪಸ್ಸಿ ಕಡಿಸುವ ಸಾಮರ್ಥ್ಯ ಉಳ್ಳಳಾದ ಲಂಕಾ ನಗರಕ್ಕೆ ಅಧಿಪತಿಯಾದ ಮಿಕ್ಕಿ ಮೀರಿದ ದೈತ್ಯರ ನಮಗೆ ಸರ್ವ ಭಾಗ್ಯಕ್ಕೆ ಕರ್ತನೆಂದು ಆಳುವ ರಾವಣಾಸುರನ ತೆಗಿ ಸೂರ್ಪಣಕ್ಕೆ ತಿಳಿಯಲು ಸಾರಥಿ ತಮ್ಮ ಜಾಗೃತಿ. ತಾವ ರಾವಣರ ಸೂರ ತಂಗಿ ಸ್ವರ್ಪದಕ್ಕೆ ತಾವಾದರಿಂದ ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದು ದಿಗ್ವಿಜಯ ಮಾಡಿದ ಕಾರಣವೇನು ತಾಯಿ ಈ ಮಧ್ಯ ಬಿದ್ದು ಸಾಯಿ. ಬಳಿರಿಯೇ ಎಲೈ ಸಾರಥ ಅಮ್ಮಯ್ಯ ನಿನ್ನ ಮಂದ ತುತ್ತಿರುಗಿ ಬಿಡೋಣ. ಅಮ್ಮ ಎಲ್ಲ ಮಾತು ಚೆನ್ನಾಗಿ ಕೇಳ್ತೀಯ? ಚೆನ್ನಾಗಿ ಹೇಳ ತಾಯಿ. ಇಲ್ಲವೇ
ಈ ದಂಡಕರಣದೊಳ ಬಂದ ಕಾರಣವೇನೆಂದರೆ ಅದೇನು ತಾಯಿ? ಈ ಎಲ್ಲ ಮಗನ ಹಿಂದಿನ ದಿನ ಶಿರಭೋಜನವನ್ನು ಮಾಡಿದ್ರಂತೆ. ಈ ಪೂಜೆಯಲ್ಲಿ ತಪಸ್ಸು ಮಾಡುವ ಸಮಯದಲ್ಲಿ ರಾಮ ಲಕ್ಷ್ಮಣರ ಹುಡುಗರು ಎಲ್ಲ ಮಗನ ಶಿರವೇದನವನ್ನು ಮಾಡಿದ್ರಂತೆ. ಆದ ಕಾರಣ ಅವರನ್ನು ಈ ಕ್ಷಣದೊಳಗೆ ಕೊಂದು ಅವರ ಮಾಂಸವನ್ನು ತಿನ್ನುವುದ ಭೋಜನ ಮಾಡುವ ಸಮಯ ಬರೋಣವಾಯಿತು. ಖಂಡಿತ ಸರತಿ ಒಳ್ಳೆಯದು ಚಂದ್ರಿ, ಈ ಪೀಠವನ್ನು ಜಾಗೃತಿ. ಸಾರಥಿ ಭೂಪತಿ, ರಾಮ ಲಕ್ಷ್ಮಣರೆಂಬ ತಾವನ್ನು ಕುಟಿಲ ಮಾಡಿಕೊಂಡಿರುವಂತೆ ತೀರುವುದಿಲ್ಲ ತೋರಿಸ ಸಾರಥಿ. ತಿಳಿದಿಲ್ಲ ನಮ್ಮ ಸಂಗತಿ ಬಲ ಪ್ರಾಣೇಶ್ವರ, ಪ್ರಾಣಕಾಂತೆ, ಇದು ಏನು ಅದ್ಭುತವಾದ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ? ಆ ಧ್ವನಿಯು ನಮ್ಮನ್ನು ಏನು ಮಾಡುವುದು ಸುಂದರಿ? ನನಗೆ ಭಯವಾಗುತ್ತಿರುವುದು ಕಾಂತ. ಸ್ವಲ್ಪ ಶಾಂತಳಾಗ ಸುಂದರಿ. ಹೇಳ್ಬೇನೆ ಕೇಳು. ಅದೇನು ಚೆನ್ನಾಗಿ ಹೇಳು ಮನೋಹರಿ. ಆಲಿಸೋ ರಮಣ ಯಾರೋ ಕೂಗುವ ಧ್ವನಿಯೋ ಕತ್ತ ಪ್ರಾಣೇಶ್ವರಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ರಾಕ್ಷಸ ಧ್ವನಿ ಕೇಳುವುದು ಏನಾಗೆ ಭಯ ಕಾಂತ. ಪ್ರಾಣಕಾಂತೆ, ಈ ಧ್ವನಿ ಕೇಳಿ ನನಗೆ ಭಯವಾಗುತ್ತಿರುವುದು ಪ್ರಿಯ. ಆ ಧ್ವನಿಯು ನಮ್ಮನ್ನು ಏನು ಮಾಡುವುದು ಸುಂದರಿ? ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ರಾಕ್ಷಸ ಧ್ವನಿ ಕೇಳುವುದು ಏನಾಗೆ ಭಯ ಗೋದು. ನಮ್ಮಯ ಎದುರಿಗೆ ಬಂದು ಕತ್ತ. ಕಾಂತೆ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮನೋಹರಿ. ನಮ್ಮಯ ಎದುರಿಗೆ ಬಂದು ಬಾಯೋಳು ಊರಿ ಹೂಡುವಳು ರಮಣ ಕೂಗುವ ಧ್ವನಿಯೋ ಕಾಂತ. ಪ್ರಾಣೇಶ್ವರಿ, ಈ ಅರಣ್ಯದಲ್ಲಿ ಅದ್ಭುತವಾದ ಧ್ವನಿಯು ಕೇಳಿ ಬರುತ್ತಿರುವುದಲ್ಲ? ಆ ಧ್ವನಿಯು ನಮ್ಮನ್ನು ಏನು ಮಾಡುವುದು ಸುಂದರಿ? ಈ ಭಯಂಕರವಾದ ಧ್ವನಿ ಕೇಳಿ ನನಗೆ ಭಯವಾಗುತ್ತಿರುವುದು. ಅಯ್ಯೋ ಪ್ರಾಣಪತಿ, ಮುಂದೇನು ಗತಿ? ಐಕೆ ಮನೋಹರಿ, ಮನೋಹರ, ಕಾನನದಲ್ಲಿ ಮಹಾ ಅದ್ಭುತವಾದ ಧ್ವನಿಯು ಕೇಳಿ ಬರುವುದೆಂದು ಹೇಳಿದೆಯಲ್ಲ. ಹೌದು ಕಾಂತ. ಆದರೆ ಈ ಪಂಚವಟಿಯಲ್ಲಿ ಗಜ, ಸಿಂಹ, ಶಾರ್ದೂಲ ಮೊದಲಾದ ಕ್ರೂರ ಮೃಗಗಳು ಏನಾದರೂ ಧ್ವನಿ ಮಾಡಿದವೋ ಏನೋ ಮನೋಹರಿ. ಮನೋಹರ, ಇದು ಅಲ್ಲದೆ ಎನ್ನ ತಮ್ಮನಾದ ಲಕ್ಷ್ಮಣನು ಹಣ್ಣು ಹಂಪಲಾದಿಗಳನ್ನು ತೆಗೆದುಕೊಂಡು ಬಾ ಎಂದು ಕಳುಹಿಸಿದ ಸಮಯದಲ್ಲಿ ಆಕಾಶ ಮಾರ್ಗದಿಂದ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಖಡ್ಗವು ಬರಲು ಹದಂ ಹಿಡಿದುಕೊಂಡು ಅಲ್ಲಿಂದ ಬಂದ ಪದಿಯನ್ನು ಕಡಿಯಲು ಅದರಲ್ಲಿ ಒಬ್ಬನ ಹತನಾದ ಹೋದ ಕಾರಣ ಅವನು ಬಾಂಧವರೇನಾದರೂ ಗುಡಿಸುತ್ತಾ ಹಾರ್ಪಡಿಸುತ್ತಾ ಬಂದಿದ್ದರೆ ಬಂದಿರಬಹುದು.
ಶ್ರೀರಾಮಲಿಂಗೇಶ್ವರನ ಅಂತಃಕರಣದಿಂದ ಅವರು ನಮ್ಮ ಸಂರಕ್ಷ ಬಿಡುತ್ತೇನೆ ಕಾಂತಿ. ಬೆಟ್ಟು ಬಿಡಿ ಈ ಕುಲ್ಲರಕ್ಕಸಿಯ ಚಿಂತೆ. ಕಾಂತ ಪ್ರಾಣೇಶ್ವರಿ ಮತ್ತೆ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಹಮ್ಮಿನಿಂದಲೇ ನಮ್ಮ ನಮ್ಮಯ ಎದುರಿಗೆ ಬಂದು ಪ್ರಾಣೇಶ್ವರಿ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ನಮ್ಮಯ ಎದುರಿಗೆ ಬಂದು ತಿಂದು ದೇಗುವೆನೆಂದು ಕೂಗಿ ಕುಣಿಯುತ್ತ ಬರುತ್ತಿಹಳು. ಪ್ರಾಣೇಶ್ವರ ಪ್ರಾಣಕಾಂತೆ ಆ ದುರ್ಮತಿ ಎಂಬ ರಕ್ಕಸಿಯು ನಮ್ಮ ತನು ತ್ರಯಂಗಗಳನ್ನು ತಿಂದು ಡೇಗುವೆನೆಂದು ಕುಡಿದು ಸಾಧಿಸಿ ಬರುತ್ತಿಹಳು. ಅಯ್ಯೋ, ಈ ರಕ್ಕಸಿಯನ್ನು ನೋಡಿ ನನಗೆ ಭಯವಾಗುತ್ತಿರುವುದು. ಪ್ರಾಣಪತಿ ಮುಂದೇನು ಗತಿ? ಸೈರಿಸು ಸೈರಿಸು ಸುಂದರಿ, ಸುರಚಿತ ಕಂಬು ಕಂದರಿ. ಸುಂದರ ಮನೋಹರಿ ಮನೋಹರ ಹೃದಯದೊಳ ಧೈರ್ಯವಂಪಟ್ಟು ಎದೆ ಒಡೆಯಬೇಡ ಎಲೆ ಬಡನಡುವಿನ ಬಾಲೆ. ಪ್ರಾಣೇಶ್ವರ ಈ ಜಗತ್ತದೊಳಗಿರುವ 66 ಕೋಟಿ ರಾಕ್ಷಸರಿಗೆಲ್ಲ ಗಂಟಲ ಗಾನನೆಂದೆನಿಸಿರುವನು ಆ ಕುಲ್ಲ ರಕ್ಕಸಿ ನಮ್ಮನ್ನು ಏನು ಮಾತನಾಡುವಳು? ತಕ್ಷಣದೊಳಿ ಶಿಕ್ಷಿಸಿ ಅವಳ ಕುಕ್ಷಿ ಎಂಬಗಿದ ಮೃಗ ಪಕ್ಷಿಗಳ ಭಕ್ಷಿಸುವಂತೆ ಈ ಕಿಸ್ತಿಗೆ ಬೀಳು ಉರಿಸಿ ಬಿಡುತ್ತೇನೆ ಕಾಂತಿ. ಬಿಟ್ಟು ಬಿಡು ಈ ಕುಲ್ಲ ರಕ್ಕಸಿಯ ಚಿಂತೆ. ಕಾಂತ ಕಾಂತೆ ಮತ್ತೆ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಧರೆಯೋಳು ಮೇರೆಯುವ ವರ ರಾಮ ಲಿಂಗನೋ ಎಂದಿಗೆ ಮುನಿದಾನು. ಕಾಂತ ಕಾಂತೆ ಈ ರಕ್ಕಸೆಯನ್ನು ನೋಡಿ ಭಯವಾಗುತ್ತಿರುವುದು ಪ್ರಿಯ. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಎಂದಿಗೆ ಮುನಿದಾನು ಗತಿಯೇನೋ ಹೇಳು ನೀನು ರಾಮಣ. ಕೂಗುವ ಧ್ವನಿಯೋ ಕಾಂತ ಪ್ರಾಣೇಶ್ವರಿ ರಾವ್ ರಾವಿ ರಾಮೇಶನು ಎಮ್ಮ ಮೇಲೆ ಮುನಿದಂತೆ ತೋರುವನು. ಅಯ್ಯೋ, ನನಗೆ ಭಯವಾಗುತ್ತಿರುವುದು. ಪ್ರಾಣಪತಿ ಮುಂದೇನು ಗತಿ? ಅವ್ವೋ ತಮ್ಮ ಲಕ್ಷ್ಮಣ, ಅಣ್ಣ ರಾಮಚಂದ್ರ, ಈ ಕ್ರೂರ ರಕ್ಕಸಿಯ ದುಡುಕಿನಿಂದ ಕೆಟ್ಟ ಭಾಷೆಗಳನ್ನಾಡುತ್ತಾ ಬರುವುದನ್ನು ಕಂಡು ಸೀತೆಯು ಸೈರಿಸಲಾರದೆ ಎದೆ ಬಡಿದು ಭಯಭ್ರಾಂತಳಾಗಿ ಗದ್ಗದನ ನಡಿಗೆ ನಿಂತಿರುವಳು. ಅನುಜ ಅಗ್ರಜ, ತಕ್ಷಣದೊಳ ಭೀಕರ ಹತ್ತೋದಿಂದ ಬರುವ ಕುಲ್ಲ ರಕ್ಕಸಿಯ ಹಲ್ಲುಗಳನ್ನು ಪಳನ ಉದುರುವಂತೆ ಈ ಕಟ್ಕದಿಂದ ಜಡಿದು ಬಾ ತಮ್ಮ. ಇದೇ ನಾನು ನಿನಗೆ ಹೇಳುವ ನಿಯಮ. ಅಹೋ ಅಗ್ರಜ, ಅನುಜ ನಿನ್ನ ಹಕ್ಕಿನಿಗೆ ಪ್ರತಿ ಉತ್ತರ ಉಂಟೆ. ಈಗ ನಮಗೆ ಎದುರಾಗಿ ಕರಕರನ ಹಲ್ಲುಗಳನ್ನು ಕಡಿಯುತ್ತಾ ಈ ಕ್ಷಣವೇ ನಮ್ಮನ್ನ ನುಂಗುವನೆಂದ ಅಸುರುಳ ಉದುರದೊಳು ಇರುವ ಹೃದಯರವಂ ಪಶಿದು ಅವಳ ಕರುಳ ಮಾಂಸಗಳನ್ನು ಭೂತ ಪ್ರೇತಾಚಿಗಳಿಗೆ ದಂಡಿಯಾಗಿ ಆವಿತಿ ಮಾಡಿ ಬರುವ ಜಾಗ್ರತೆಯಿಂದ ಅಪ್ಪಣೆಯನ್ನು ದಯಪಾಲಿಸ ಭೂಪ ನೋಡಿ ಎಲ್ಲ ಪ್ರತಾಪ. ಶೀಘ್ರವಾಗಿ ಹೋಗಿ
ಯುದ್ಧಕ್ಕೆ ಬರುವಂತವನಾಗು ತಮ್ಮ. ಇದೇ ನಾನು ನಿನಗೆ ತಿಳಿಸುವ ನಿಯಮ. ಕುಲ್ಲರಕ್ಕಸಿ ಕೆಟ್ಟ ದನಿಯಿಂದ ನಮ್ಮನ್ನು ನಷ್ಟ ಮಾಡುವನೆಂದು ಬೆಟ್ಟ ಮಾತುಗಳನ್ನು ಆಡುತ್ತಾ ನಿನ್ನ ಇಷ್ಟ ಬಂದಾಗ ಅರಬಡಿಸುತ್ತ ಬರುವೆಯ ಸಲ್ಮದಳಲೇ ಬಂಡ ಮೂರ್ಖನ ಈ ಧನಿಸಿಗೆ ನಿರ್ದೇಶವಾದ ಇಸಕಂಗಳು ಮೂಡಿ ಚಿಂಜಿನಿ ಎಂತಿಡಿ ವಸತಿಗಳು ಉಸಿರಾಡುವುದಕ್ಕೆ ಹೆಸರಿಲ್ಲದೆಂತ ಮಾಲಪ್ಪ ಅಸಮಬಲಿ ಶಾಲೆಯ ಮುಂದೆ ಕೊಚ್ಚರಿ ಮಾತನಾಡಿವೆಯ ಸಹಜವಾದೊಡಲೇ ಬಂಡ ಮೂರ್ಖನ ನಿನ್ನ ಸಹಾಯವಾಗಿ ನಿನ್ನ ವರ್ಗದವರೊಂದಿಗೆ ಇಂಗಿನಿಂದ ಸಂಗ್ರಾಮಕ್ಕೆ ಬಂದರೆ ಬಳಿರೆ ಎಕ್ಕಳವಾಗಿ ಮಾರ್ಗಗಳಿಂದ ನಿನ್ನ ತೆಗೆಸಿಬಿಡುವನು ನೋಡು. ಬೋರ್ಗರಿಸುತ್ತ ಬರುವ ಎಲ್ಲ ಸರಾಸಂದನದಿಂದ ನಿನ್ನ ಯಮಪುರ ಮಾರ್ಗವೊಮ್ಮೆ ಇಳಿಸಲಿದ್ದರೆ ಬಪ್ಪರೆ ಲಕ್ಷ್ಮಣನೆಂಬ ನಾಮವ್ಯಾತಕ್ಕೆ ರಾಕ್ಷಸ ಕುಲದವಳೆ ನಿನಗೆ ಆತಕ್ಕೆ ಎನ್ನ ಕೂಡ ರಗಳೆ ಬಲ್ಲಿದ ಗಜದ ಮುಂದೆ ಕುಲ್ಲನೇರಿ ಶ್ವಾಸ ತೆರೆದ ಒದರವಿ ಮೂಡ ರಕ್ಕಸ ನಿನ್ನ ಮಾಡೇನು ನಿನ್ನ ಈ ಕ್ಷಣದೊಳ ನಿನ್ನ ಗುಂಡಿಗೆಯಲ್ಲಿ ದಿಪ್ಪಿಸಿ ರಕ್ತ ಸರ್ರನೆ ಸೇರಿ ಕುಡಿದ್ಬಿಡ ನೋಡು. ಯಾರು ಶಿಳುವರ ಸ್ವಲ್ಪ ತಾಳೆ ಜಾಗ್ರತೆಯಿಂದ ವಿತ್ತಕಲಿಲ್ಲ ಮೂಡ ಮುರಿದು ಬಿಡ ನಿನ್ನ ಅಲ್ಲ ಎಲೆಯೇ ದಡ್ಡ ರಕ್ಕಸ ಆಳಾರಟಗಳಿಂದ ಕೀಳು ಮಾತುಗಳನ್ನು ಆಡುವುದಕ್ಕೆ ಪ್ರಾರಂಭಿಸಿದೆಯಾ ಬಂಡ ಮೂರ್ಖಳೆ ಮೂರ್ಖನ ಗಂಡ ಕಲೆಗಳ ಗಂಡ ಉದ್ದಂಡ ಭುಜಬಲೋರ್ ದಂಡ ದಿಸೋತ್ಕುಲಾತಿ ಮೀರು ತಂಡ ಕಂಡನದೋಳ ಎದುರಾದ ಬಂಡರ ಮಂಡಂಗಳನ್ನು ಚಂಡಾಡುವ ಬಳರೆ ನಿನ್ನ ಡಾಂಬಕವನ್ನು ಕೊಚ್ಚಿಕೊಂಡರ ಬಳರೆ ನಿನ್ನ ರುಂಡೊಮ್ಮೆ ಕಂಡರಿಸಿ ಗಗನ ಮಂಡಲಕ್ಕೆ ಆರಿಸುವ ಧೀರ ಲಕ್ಷ್ಮಣ ನೆಮ್ಮದ ಅರಿವುದ ಮಾತನಾಡುವೆ ದುರ್ಮಾರ್ಗನ ಈ ಎಚ್ಚರ ತೆಪ್ಪು ಹುಚ್ಚು ತೆಲುಗೇರಿ ನಿನ್ನ ಪೌರುಷ ಉಚ್ಚರಿಸಿದರೆ ಈ ಕುಟ್ಟು ಭೂಮಿಗೆ ದಟ್ಟಬಡ ಎಂದು ಅಪ್ಪಳಿಸಿ ಬಿಡುವನು. ನೋಡಲೆ ಮೂರ್ಖಳೆ ಬೋರ್ಗರಿಸುವುದು ಸರಿ ನಿನ್ನ ಮಳೆ ತರಿಸಿಕೊಂಡು ಈಗಲೇ ಕುಟಿಲ ವಿಳತ್ತಲ್ಲ ನರದ ಮನ ಈ ಕ್ರೂಟ್ ಭೂಮಿಯ ಕಡಿಮೆ ನಮ್ಮ ನಿನ್ನ ನಾಲಿಗೆ ಕಿತ್ತಿ ಹಬ್ಬದ ಊಟ ಮಾಡ್ಬಿಡ ನೋಡು. ಯಾರು ಕಡವರ ಸ್ವಲ್ಪ ತಾಳೆ ನೋಡಲೆ ಮೂಡ ನಿನ್ನ ಪಟುತರ ಪರಾಕ್ರಮವು ಈ ಅಡಿಗೆ ಮರಣಕ್ಕೆ ಇಡು ಮಾಡಬೇಕು ನೋಡು. ನೋಡಲೆ ಮೂಡ ಗಾಡ ಎಲೆಯ ಮೂರ್ಖಳೆ ಮೂರ್ಖನ ಎಲೆಯ ಮೂರ್ಖಳೆ ಮೂರ್ಖನ ಉಸಿಯನ್ನಾಡಿದರೆ ನಿನ್ನ ದದ್ದಸ ಕೆಡಿಸಿ ಇಸಕದಿಂಬ ಪದರ ಚೆಲ್ಲುವ ಅಸಮಬಲಿ ಶಾಲೆಯ ಮುಂದೆ ಕೊಸರಿ ಮಾತನಾಡಿವೆ ಸಹಜವಾದೊಡಲೆ ಬಂಡ ಎಲೆಯ ಮೂರ್ಖಳೆ ಮಾರು ಮಲಿತ ಮೆರೆಯುವ ಕದನ ಪ್ರಸಿದ್ಧನಾದ ಈ ಧೀರನ ಮುಂದೆ ನಿನ್ನ ಪ್ರಾಣ ಉಳಿಸಿಕೊಳ್ಳುವೆ ಸಹಜವಾದೊಡಲೆ ಬಂಡ ಮಕ್ಕರದೋಳು ಮೆರೆಯುವ ಪ್ರಚಂಡ ತರ ಕೋದಂಡಕ್ಕೆ ತೀವ್ರಾಸ್ತರಗಳೆಂಬ ಬೂಡಿ ಓಡಿ ಬಿಟ್ಟರವನ್ನ ತರ ಹಚ್ಚಿಕೊಂಡು ಇದ್ದಕ್ಕೆ ನಿಲ್ಲವೆ ಅದರೇ ಹಿಡಿದು ಬಿಡುವನು ನಿನ್ನ ಕೈತಾರೆ ಅದೇ ಪ್ರಕಾರ ಇದ್ದಾಗಲೇ ಬಂಡ ಅದೇ ಪ್ರಕಾರ ಹೋಗಿಲ್ಲೇ ಕುಲ್ಲರಕ್ಕಸ ಭೂಪತಿ ಇವರ ಕೂಡ ಯುದ್ಧ ಮಾಡಿ ಜಯಿಸುವನೆಂದು ಪಕ್ಷದಿಂದ ಹೊಡೆಯಲಿಕ್ಕೆ ನಿಂತರೆ ಎಲ್ಲ ಕೈಲಾಗದು. ಎಲ್ಲ ಮಗನ ಕೊಂದ ಚಿಂತೆಯಿಂದ ಇವರನ್ನು ಹೊಡೆಯಲಿಕ್ಕೆ ನಿಂತರೆ ಇವರು ಮಹಾಪರಾಕ್ರಮಗಳಾಗಿರುವರು. ಈ ರೂಪವನ್ನು ಬಿಟ್ಟು ಮಾಯ ರೂಪವನ್ನು ತೊಟ್ಟು ಮೋಸದಿಂದ ಕೊಲ್ಲುವ ವೇಚನೆ ಮಾಡುವ ಸಾರಥಿ ಓಡಿಸುತ್ತೆ ಇವರ ಜಾಗೃತಿ. ಇನ್ನ ಎಷ್ಟೊಂದಾಗಲಿ ಭೂಪತಿ ದೇವಿ ಮಾಯಾಸ್ತ್ರೀ
ಅವು ಆಗ್ರಸ ತಮ್ಮ ಲಕ್ಷ್ಮಣ ನಿನಗೆ ಸರಿಯಾಗಿ ಈಗ ಬಂದ ರಕ್ಕಸಿಯನ್ನು ಒತ್ತು ಓಡಿಸಿ ಬಂದಿರುವನು. ಹೌದೇನು ಅನುಜ? ಆ ಕುಲ್ಲ ರಕ್ಕಸಿ ನಮಗೆ ಎಳ್ಳಷ್ಟಾದರೂ ಇಲ್ಲ ಅಣ್ಣ ರಾಜಾಗ್ರಗಣ್ಣ. ಅವೋ ತಮ್ಮ ಲಕ್ಷ್ಮಣ ಅಣ್ಣ ರಾಮಚಂದ್ರ, ಈ ಅರಣ್ಯದಲ್ಲಿ ರಾಕ್ಷಸರ ಉಪಟಳವು ಮಿತಿ ಮೀರಿರುವುದು. ಬಹು ಎಚ್ಚರಿಕೆಯಿಂದ ನಾವು ಇಲ್ಲಿ ಕಾಲವನ್ನು ಕಳೆಯಬೇಕು ತಮ್ಮ. ಇದೇ ನಾನು ನಿನಗೆ ತಿಳಿಸುವ ನೀವು. ನಾನು ನಿನ್ನ ಇಷ್ಟದಂತಾಗಲು ಇದೇ ಗ್ರಾಮ